ಆತ್ಮೀಯ ಕಲಾಭಿಮಾನಿಗಳೇ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು 23 ಸಾಲಿನ ಪುಸ್ತಕ ಬಹುಮಾನ ಪ್ರಶಸ್ತಿ ಪ್ರದಾನ ಸಮಾರಂಭದ ಶುಭ ವೇಳೆಯಲ್ಲಿ ನಾವೆಲ್ಲಿದ್ದೇವೆ. ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಪೂರ್ವಭಾವವಾಗಿ ಒಂದು ಯಕ್ಷಗಾನ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಇವತ್ತು ಪಾರ್ಥಿಸುಭ ಪ್ರಶಸ್ತಿಯನ್ನು ಪಡೆದಂಥ ದಿವಂಗತ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜ ಇವರ ಪ್ರಸಿದ್ಧ ಕೃತಿಯಾದಂಥ ಮಾನಿಷಾದದ ಸೀತಾಪರಿತ್ಯಾಗದ ಭಾಗವನ್ನು ಇವತ್ತು ಗೌರವ ಪ್ರಶಸ್ತಿಯನ್ನು ಪಡೆಯುವಂಥ ತೆಂಕುತುಟ್ಟಿನ ಪ್ರಸಿದ್ಧ ಭಾಗವತರಾದಂಥ ಶ್ರೀ ದಿನೇಶ್ ಅಮ್ಮಣ್ಣಯ್ಯರ ಕಂಠ ಮಾಧುರ್ಯದಿಂದ ಈ ಪ್ರಸಂಗವನ್ನು ಸಾದರಪಡಿಸ್ತಾ ಇದ್ದೇವೆ. ಇದರಲ್ಲಿ ಭಾಗವತರಾಗಿ ಮತ್ತೊಬ್ಬರು ಪ್ರಶಸ್ತಿ ವಿಜೇತರ ಪುಲ್ಯ ಲಕ್ಷ್ಮೀನಾರಾಯಣ ಶೆಟ್ಟರು ಇದ್ದಾರೆ. ಆದರೆ ಅಸೌಖ್ಯದಿಂದ ಅವರು ಮತ್ತೆ ಪ್ರಾರ್ಥನಾ ಪದ್ಯವನ್ನು ಹಾಡಲಿಕ್ಕೆ ಇದ್ದಾರೆ. ಚೆಂಡೆಯಲ್ಲಿ ಅಡೂರು ಲಕ್ಷ್ಮೀನಾರಾಯಣರಾವರು, ಮದ್ದಳೆಯಲ್ಲಿ ಲವಕುಮಾರ್ ಆಚಾರ್ಯ ಐಲ, ಮುಮ್ಮೇಳದಲ್ಲಿ ಸೀತೆಯಾಗಿ ಸಂಜಯ ಶೆಟ್ಟಿ ಗೋಣಿಬೀಡು, ರಾಮನ ಪಾತ್ರದಲ್ಲಿ ಮಾಧವ ಡಿ ಬಂಗೇರ ಕೊಳತಮಜಲು, ಲಕ್ಷ್ಮಣನ ಪಾತ್ರದಲ್ಲಿ ಅಮ್ಮುಂಜೆ ಮೋಹನ ಕುಮಾರ ಹಾಗೂ ವಾಲ್ಮೀಕಿ ಮತ್ತು ಭದ್ರನ ಪಾತ್ರದಲ್ಲಿ ಶ್ರೀ ರವಿಶಂಕರ ಭಟ್ ಒಳಕುಂಜ. ಈ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ನಡೆಯುವಂತಹ ಈ ಯಕ್ಷಗಾನ ಪ್ರದರ್ಶನವನ್ನು ತಾವೆಲ್ಲರೂ ಆಸ್ವಾದಿಸಬೇಕು ಅಂತ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯಿಂದ ಕೇಳಿಕೊಳ್ಳುತ್ತಾ ಭಾಗವತರಲ್ಲಿ ಕಥೆಯನ್ನು ಪ್ರಾರಂಭ ಮಾಡುವುದಕ್ಕೆ ಕೇಳಿಕೊಳ್ಳುತ್ತಾ ಇದ್ದೇನೆ. ಯಕ್ಷಗಾನಂ ಗೆಳಿ. ಅಂಬುರುಖದಳಲಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸುದಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಒಣಮಡುದವರು ನಿವೆನಿ ಕಥಾಮೃತವ ಪುರದುದ್ಯಾವನದಿ ಸತಿಯೊಡನೆ ಬಿನದದ ಭಾವದಲ್ಲಿ ವಿಹರಿಸುತ್ತ ಜಾನಕಿ ದೇವಿಗೆಂದ ಬದುಕದಿಟ್ಟು ವಿಚಿತ್ರ ಜಾನಕಿ ಒದಗಿದವು ಕೋಟಲೆಗಳೆನಿದೋ ಒದಗಿಸುತ್ತ ಜಗಕ್ಷೇಮ ಬೀಜವನು ಒದಗಿಸುತ್ತ ಜಗಕ್ಷೇಮ ಬೀಜವನು ಉದರದಲ್ಲಿ
ಜಾನಕಿ ಸೀತಾ ಅಶೋಕವನವೆಂದೇ ನಾಮಾಂಕಿತವಾದಂತಹ ಈ ಪ್ರಮದಾವನವನ್ನು ಸೇರಿಕೊಂಡವರು ನಾವುಗಳು. ಮಂದ ಮಾರುತನಿಗೆ ತನು ಒಡ್ಡುತ್ತಾ ಇರುವ ಹಾಗೆ ಮನಸ್ಸು ಬಹಳಷ್ಟು ಪುಳಕಗೊಳ್ಳುತ್ತಾ ಇದೆ ಕಾಂತೆ. ಕಾಣಬಾರದೆ ಈ ಬೆಳದಿಂಗಳ ರಾತ್ರಿಯನ್ನೊಮ್ಮೆ ಪ್ರಾಚೀ ನಿತಂಬಿನಿಯ ಮುಖಬಿಂಬದ ಎಳೆನಗೆಯೋಳು ಉಬ್ಬೆದ್ದ ರುಚಿಗಳು, ಪಾಲ್ಕಡಲಲ್ಲಿ ಉಬ್ಬೆದ್ದ ಬೀಚಿಗಳು, ನಿಜ ಕಾಂತನಂ ಕಂಡು ನಾಚಿ ಬೆಳ್ಬೇರಿದಳು ರಾತ್ರಿ ವಧು. ಚೆಲ್ಲಿದನೋ ಭೂಚಕ್ರಕ್ಕೆ ಅಂಗಜಂ, ಒಲುಮೆಯ ಕುದಿಯನೋ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಪುಳಕಿತಾನಂದ ಗಾತ್ರರಾದೆವು ನಾವು. ಈ ಪ್ರಶಾಂತವಾದಂತಹ ವಾತಾವರಣಕ್ಕೆ ಮೈಯೊಡ್ಡುತ್ತಾ ಇರುವ ಹಾಗೆ ಗತ ಜೀವನಾನುಭವವು ಬಹಳಷ್ಟು ನೆನಪಿಗೆ ಬರುತ್ತಾ ಇದೆ ಕಾಂತ್ಯ. ಬದುಕಿನಲ್ಲಿ ಸಾಗಿ ಬಂದಂತಹ ಬದುಕಿನ ಪುಟ ಪುಟಗಳನ್ನು ಒಮ್ಮೆ ತಿರುಗಿ ನೋಡಿದಾಗ ಬದುಕು ಅದೆಷ್ಟು ವಿಚಿತ್ರ ಅನ್ನಿಸುವುದು ಜಾನಕಿ. ಖಂಡಿತ ಕಾಂತೆ, ನದಿಗೂ ಜೀವನ ಎನ್ನುವಂತಹ ಹೆಸರಿದೆ. ಉನ್ನತವಾದ ಪರ್ವತ ಮೂಲದಲ್ಲಿ ಹುಟ್ಟಿ ಅದೆಷ್ಟೋ ಏರು ತಗ್ಗುಗಳನ್ನು ಕ್ರಮಿಸುತ್ತಾ ಇನ್ನೆಷ್ಟೋ ತಿರುವುಗಳನ್ನು ಉತ್ತರಿಸುತ್ತಾ ಕೊನೆಯದಾಗಿ ಸಾಗರ ಗರ್ಭವನ್ನು ಸೇರುತ್ತದೆಯಂತೆ. ನಮ್ಮ ಜೀವನವು ಅದಕ್ಕಿಂತ ಹೊರತಾದದ್ದಲ್ಲೂ ಅಲ್ಲ. ಇಲ್ಲ, ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ವನಗಮನನಾದರು ನಾವುಗಳು. ಲೋಕದಲ್ಲೊಂದು ಮಾತುಂಟು ಕಾಂತೆ, ಸ್ತ್ರೀಣಾಂಚ ಚಿತ್ತಂ ಪುರುಷಸ್ಯ ಭಾಗ್ಯಂ ದೇವೋ ನ ಜಾನತಿ ಕುತೋ ಮನುಷ್ಯಃ. ಹೆಣ್ಣಿನ ಮನಸ್ಸನ್ನು, ಪುರುಷನ ಭಾಗ್ಯವನ್ನು ದೇವರಿಂದಲೂ ಊಹಿಸಲು ಸಾಧ್ಯವಿಲ್ಲ. ಹಾಗಾದರೆ ಮಾನವರ ಪಾಡೆ ಇದಕ್ಕೆ ನಾವು ಜ್ವಲಂತ ಸಾಕ್ಷಿ ಕಾಂತೆ. ತಂದೆಯವರ ಆಜ್ಞೆಯಂತೆ ಹಿಂದಿನ ದಿನ ರಾತ್ರಿ ಉಪವಾಸ ಇದ್ದು ವ್ರತಾಚರಣೆಯನ್ನ ಮಾಡಿ ಮರುದಿನ ಸೂರ್ಯೋದಯದ ಸುಮುಹೂರ್ತದಲ್ಲಿ ಅಖಂಡ ಆರ್ಯಾವರ್ತದ ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗಬೇಕಾಗಿದ್ದಂತಹ ನಾನು ಉತ್ತರ ಕ್ಷಣದಲ್ಲೇ ಜಟಾವಲ್ಕಲಧಾರಿಯಾಗಿ ವನಗಮನನಾದವ. ವಾತ್ಸಲ್ಯಮಯಿ ಮಾತೆಯು ಆದರ್ಶ ಪತ್ನಿಯೂ ಆಗಿದ್ದ ಕೈಕಾಮಾತೆಯ ಮನಸ್ಸು ನನ್ನನ್ನು ವನವಾಸಕ್ಕೆ ಕಳುಹಿಸುವಷ್ಟು ಕಠೋರವಾಗಿತ್ತು. ಹಾಗಾದರೆ ಹೆಣ್ಣಿನ ಚಿತ್ತವೃತ್ತಿಯನ್ನು ತಿಳಿಯುವುದಕ್ಕೆ ಸಾಧ್ಯವುಂಟೇ ಕಾಂತೆ? ಆ ಕಾಲದಲ್ಲಿ ಅವೆಲ್ಲವನ್ನು ವಿಮರ್ಶಿಸಿದರೂ ತಂದೆಯವರ ಆಜ್ಞೆಯೇ ನಮಗೆ ಪರಮಧ್ಯೇಯ ಎನ್ನುವ ಹಾಗೆ ನಾವು ಹೊರಟು ನಿಂತವರಿದ್ದೇವೆ. ವನಾಂತರದಲ್ಲಿ ಅದೆಷ್ಟೋ ಕಷ್ಟ ಕೋಟಲೆಗಳನ್ನು ಅನುಭವಿಸಿದರೂ ಜಗತ್ತಿನ ಕ್ಷೇಮ ಎನ್ನುವಂತಹ ಬೀಜವನ್ನು ಉದರದ ಒಳಗೆ ಹುದುಗಿಸಿಕೊಂಡಿದ್ದೇನೆ ಎನ್ನುವಂತಹ ತೃಪ್ತಿ ನನಗುಂಟು ಕಾಂತೆ. ನಮ್ಮವರೆಲ್ಲವರು ಬಯಸಿರುವುದು ರಾಮರಾಜ್ಯದ ಸವಿಯನ್ನು ಉಣ್ಣಬೇಕು ಎನ್ನುವ ಹಾಗೆ ಅದನ್ನು ಉಣಬಡಿಸಿದ್ದೇನೆ ಎನ್ನುವಂತಹ ತೃಪ್ತ ಮನಸ್ಸು ನನಗುಂಟು ಕಾಂತೆ. ಕಾಂತೆ, ಬಹುಮುಖ ವ್ಯಕ್ತಿತ್ವವುಳ್ಳ ರಾಮನಾಗಿ ಗೋಚರಿಸಿದವ ನಾನು. ಹೇಗೆ ಬಿಟ್ಟೆ? Oh
ಈ ಪ್ರಪಂಚ ಬಹುಮುಖದಿಂದ ಗುರುತಿಸಿಕೊಂಡಿದೆ. ಬಾಲ್ಯದಲ್ಲಿ ಯಾಗಕಂಟಕರಾಗಿ ವಿಘ್ನ ಸಂತೋಷಿಗಳಾಗಿ ಮುಂದುವರಿಯುತ್ತಾ ಇದ್ದಂತಹ ಅದೆಷ್ಟೋ ಯಾಗಕಂಟಕರನ್ನು ಕರೆಯುವಂತಹ ಆ ಉದ್ದೇಶದಿಂದಲೇ ವಿಶ್ವಾಮಿತ್ರರು ನಮ್ಮ ಆಸ್ಥಾನಕ್ಕೆ ಬಂದಂತಹ ಕಾಲದಲ್ಲಿ ಅಪ್ಪಯ್ಯ ಕೂಗಿದರೂ ಕೂಡ ಅವರಿಗೆ ಧೈರ್ಯೋಕ್ತಿಯನ್ನೊರೆದು ಅಲ್ಲಿ ಇದ್ದಂತಹ ರಕ್ಕಸರೆಲ್ಲರನ್ನು ಕರೆತರಿದು ಆ ಮೂಲಕವಾಗಿ ಯಾಗರಕ್ಷಕನಾಗಿ ನಾ ಕಮ್ಮೂಡಿಸಿದವನಿದ್ದೇನೆ. ನನ್ನನ್ನೇ ಕಾಣುವಂತಹ ಹಮ್ಮಲ, ಆ ಮೂಲಕದಲ್ಲಿ ಜೀವನದಲ್ಲಿ ಧನ್ಯತೆಯನ್ನು ಹೊಂದುವುದು, ಮುಕ್ತಿಪದವನ್ನು ಸೇರುವುದು, ತನಗೆ ಒದಗಿ ಬರುವಂತಹ ಭಾಗ್ಯ ಎನ್ನುವ ಹಾಗೆ ಭಾವಿಸಿದಂತಹ ಅಲ್ಲೇ ಶಿಲೆಯಾಗಿ ಬಿದ್ದಿದ್ದವಳು. ನನ್ನ ಪದಸ್ಪರ್ಶದಿಂದಲಾಗಿ ಅಹಲ್ಯೋದ್ಧರಣದ ಪುಣ್ಯಪಾದ ಅನ್ನುವ ಹಾಗೆ ನಮ್ಮವರೆಲ್ಲವರು ಕೊಂಡಾಡಿದರು. ಅಹಲ್ಯೋದ್ಧಾರಕನಾಗಿ ನಾ ಕಾಣಿಸಿಕೊಂಡೆ ಕಾಂತೆ. ಶಿವಧನುಸ್ಸನ್ನು ಹೆದೆಯೇರಿಸುವುದರ ದ್ವಾರ ಆ ಧನುಸ್ಸನ್ನು ಮುರಿದಂತಹ ರಾಮ ಎನ್ನುವ ಹಾಗೆ ಕೊಂಡಾಡಿದರು ಕಾಂತೆ. ಆರ್ತನಾಗಿ ಪ್ರಾರ್ಥಿಸಿದಂತಹ ಸುಗ್ರೀವನನ್ನು ಕೊರೆಯುವುದಕ್ಕೆ ಬೇಕಾಗಿ ಧೂರ್ತ ವಾಲೆಯನ್ನು ಸಂಹರಿಸಿ ವಾಲೆ ನಿಗ್ರಹಣ ರಾಮ ಎಂದೆನಿಸಿಕೊಂಡೆ. ಆ ಬಳಿಕ ನಡೆದಂತಹ ಘಟನೆ ನಿನಗೂ ಅರಿವಿದೆ ತಾನೆ. ಒಬ್ಬ ಬ್ರಹ್ಮವಂಶೀಯನಾಗಿ ಕಾಣಿಸಿಕೊಂಡವ 10 ತಲೆಯನ್ನು ಹೊಂದಿದ್ದರು ಸಾಮಾನ್ಯರು ಯೋಚಿಸುವ ಹಾಗೆ ಒಂದು ತಲೆಯಲ್ಲೂ ಯೋಚಿಸದೆ ಪರಸ್ತ್ರೀ ಅಪಹಾರದಂತಹ ಕೆಟ್ಟ ಕೃತ್ಯದಲ್ಲಿ ತೊಡಗಿಸಿಕೊಂಡ. ನಿನ್ನನ್ನು ಅಪಹರಿಸಿದ. ಸಾರಿಕೊಂಡರೆ ಪಾಪ ಇಲ್ಲ ಎನ್ನುವಂತಹ ನಡತೆಯ ಮೂಲಕ ನಾವು ಮುಂದುವರಿದರೂ ಕೂಡ ಅಧಕುಳ್ಳ ರಾವಣ ನಿನ್ನನ್ನು ಒಪ್ಪಿಸುವುದಕ್ಕೆ ಸಿದ್ಧನಿಲ್ಲದೇ ಇರುವ ಕಾರಣ ಅವನನ್ನು ವಧಿಸಬೇಕಾಯಿತು. ಆದರೆ ಕರೆದದ್ದು ಹೇಗೆ ನನ್ನನ್ನು? ರಾವಣ ಅಂತ. ಅಂತೆ ಇವೆಲ್ಲವನ್ನು ಚೆನ್ನಾಗಿ ವಿಮರ್ಶೆ ಮಾಡಿಕೊಂಡವನ. ಇವೆಲ್ಲವನ್ನು ಪೋಣಿಸುತ್ತಾ ಈ ಹೊತ್ತಿನಲ್ಲಿ ನಿನ್ನಲ್ಲಿ ಚರ್ಚಿಸುತ್ತಾ ಇದ್ದ ಹಾಗೆ ನಿನ್ನ ಮುಖಭಾವ ಬದಲಾಗುತ್ತಾ ಉಂಟು, ತುಟಿಗಳು ಅದರುತ್ತಾ ಉಂಟು. ಏನೇ ಏನಾದರೂ ಹೇಳುವುದಕ್ಕಿದೆ?
ಆವೇಶದಿಂದ ಉದ್ಯಾನವನ್ನು ಪ್ರವೇಶ ಮಾಡಿದವರು ನಾವು. ಹೌದು. ಲತಾ ಮಂಟಪದಲ್ಲಿ ಕುಳಿತಂತಹ ಹೊತ್ತಿನಲ್ಲಿ ನೀವು ಆಡುವಂತಹ ಮಾತುಗಳಿಗೆ ಕಿವಿಯಾಗಿ ನೀವು ಆಡುವಂತಹ ಮಾತುಗಳನ್ನು ಕೇಳುತ್ತಾ ಇದ್ದವಳು ನಾನು. ವಿಶೇಷವಾಗಿ ಆಲೋಚನೆ ಮಾಡುವುದಿದ್ರೆ ನೀವೇ ಹೇಳಿದ ಹಾಗೆ ನಮ್ಮ ಬದುಕಿನಲ್ಲಿ ಎಂತಹ ತಿರುವುಗಳೆಲ್ಲ ನಡೆದಿವೆ ಅದನ್ನೆಲ್ಲ ಉತ್ತರಿಸಿಕೊಂಡು ಬಂದವರು ನಾವು. ಆದರೆ ಅನಿರೀಕ್ಷಿತವಾದಂತಹ ತಿರುವಾದದ್ದು ನಿಮ್ಮ ಪಟ್ಟಾಭಿಷೇಕದ ಆ ಹೊತ್ತಿನಲ್ಲಿ. ಏನು ಮಾಡೋಣ ಹೇಳಿ, ಮನುಷ್ಯ ಎಣಿಸಿದಂತೆ ಈ ಪ್ರಪಂಚದಲ್ಲಿ ಯಾವುದು ಆಗುವುದಿಲ್ಲ ಎಂಬುದಕ್ಕೆ ಜ್ವಲಂತ ಸಾಕ್ಷಿ ಅದೇ ಪ್ರಕರಣ ಅಲ್ವೇ? ಹಾಗಾಗಿ ಪಿತೃವಾಕ್ಯ ಪರಿಪಾಲನಾ ಎಂಬಂತಹ ದೀಕ್ಷೆಗೆ ಬದ್ಧರಾದಂತಹ ತಾವು ವನಾಭಿಮುಖವಾಗಿ ಹೊರಟಂತಹ ಆ ಹೊತ್ತಿನಲ್ಲಿ ಸತೀ ಧರ್ಮವನ್ನು ಅರಿತುಕೊಂಡಂತಹ ನಾನು ನಿಮ್ಮ ನೆರಳಾಗಿ ನಿಮ್ಮನ್ನೇ ಆಶ್ರಯಿಸಿ ಅನುಸರಿಸಿಕೊಂಡು ಬರಬೇಕಾದಂತಹ ಕರ್ತವ್ಯ ನನ್ನ ಪಾಲಿಗಿತ್ತು. ಸತ್ಯಕಾಂತ, ನನ್ನ ಆಸೆಯನ್ನು ನಿಮ್ಮಲ್ಲಿ ಹೇಳಿದಾಗ ಇಲ್ಲ ಒಳ್ಳೆ ಎಂಬಂತಹ ಮಾತುಗಳು ತಾವು ಆಡಲಿಲ್ಲ. ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ತಾವು. ಹಾಗಾಗಿ ನಿಮ್ಮ ಜೊತೆಯಲ್ಲೇ ನಾನೂ ಬಂದವಳು. ಪ್ರಾಣೇಶ್ವರಿ, ಘಟಿಸಿದಂತಹ ಘಟನೆಗಳನ್ನು ಮತ್ತೊಮ್ಮೆ ಆಲೋಚಿಸುವಂತಹ ಹೊತ್ತಿನಲ್ಲಿ ನಾವು ಕಾಡನ್ನು ಸೇರಿದಂತಹ ಆ ಸಮಯದಲ್ಲಿ ಹತ್ತಾರು ವಿಶೇಷತೆಗಳೆಲ್ಲ ನಡೆದು ಹೋಗಿದೆ. ಖಂಡಿತ. ಅಲ್ಲಿ ಹೋದಂತಹ ನಮಗೆ ಕಾಡಿನಲ್ಲಿರುವಂತಹ ಋಷಿಮುನಿಗಳ ಸಂದರ್ಶನ ಯೋಗ ಭಾಗ್ಯ ನಮ್ಮ ಪಾಲಿಗೆ ಒದಗಿತು. ಮುನಿವಧುಗಳ ಸೇವೆ, ಅಲ್ಲಿ ಆಗುತ್ತಿರುವಂತಹ ಯಾಗ ಯಜನಾದಿಗಳು, ಸತ್ಯ, ಅವರು ಮಾಡುವಂತಹ ಮಂತ್ರಗಳು, ಅವುಗಳನ್ನೆಲ್ಲ ಕಂಡವರು ನಾವು. ಈ ಹೊತ್ತಿನಲ್ಲಿ ನನಗೂ ಒಂದು ಬಯಕೆ, ಒಂದು ಆಸೆ ಅಂತ ಆಗುತ್ತಿದೆ ಕಾಂತೆ. ನಿನ್ನ ಗರ್ಭಕ್ಕೆ ಸಪ್ತಮ ಮಾಸ ತುಂಬುತ್ತಾ ಇರುವ ಹಾಗೆ ನಿನ್ನ ಹೆಬ್ಬಯಕೆಗಳನ್ನು ಪೂರೈಸಿದವ ನಾನು. ಇದನ್ನು ನುಡಿದು ಇನ್ನೊಂದು ಬಯಕೆ ಅಂತ ನೀನು ಆಡುವಾಗ ನನಗೆ ಆಶ್ಚರ್ಯ. ಹೌದು ಸ್ವಾಮಿ, ಅದಕ್ಕಾಗಿ ಹೇಳಲೇ ಏನದು? ಪ್ರಾಣೇಶ್ವರ, ಅದೋ ಮತ್ತೊಮ್ಮೆ ಕಾನನವನ್ನು ಸೇರಬೇಕು, ಆ ಋಷಿಮುನಿಗಳನ್ನು ಕಣ್ಣಾರೆ ಕಂಡು ಸಂತೋಷ ಪಡಬೇಕು, ಅವರಾಡುವಂತಹ ಮಂತ್ರಘೋಷಗಳನ್ನು ನನ್ನ ಕಿವಿಯಾರಿ ಇನ್ನೊಮ್ಮೆ ಕೇಳಬೇಕು, ಆ ಯಾಗದಿಂದ ಹೊರಬರುವಂತಹ ಆ ಧೂಮವನ್ನು ಆಘ್ರಾಣಿಸಬೇಕು, ಪಂಚೇಂದ್ರಿಯಗಳಿಗೆ ತೃಪ್ತಿಯಾಗುವಂತಹ ಒಂದು ಅವಕಾಶವನ್ನು ತಾವು ಕಲ್ಪಿಸಿಕೊಡಬೇಕು ಎಂಬುದಾಗಿ ವಿನಮ್ರವಾಗಿ ಇದು ಸತ್ಯ ಬಯಕೆಯಲ್ಲವೇ? ಸತ್ಯ ಬಯಕೆಯ ನಡೆಸುವುದು ಬರುಹಿದ ಗಜವೋಪತಿಗೆ ಸಮ್ಮತಿಯ ನಿತ್ತನು ರಘುಕುಲವನದ ನಗುಲಮೊಯ್ರಿ ಸಮ್ಮತಿಯ ನಿತ್ತನು ರಘುಕುಲೋತ್ತಮನ ಹಲವಾರು ವೈಚಿತ್ರ್ಯಗಳ ಸರಮಾಲೆಗೆ ನಿನ್ನ ಈ ನುಡಿಗಳನ್ನು ನಾ ಪೋಣಿಸಬೇಕಾಗುತ್ತದೆ ಕಾಂತೆ. 14 ಸಂವತ್ಸರಗಳನ್ನು ವನಾಂತರದಲ್ಲಿ ಉತ್ತರಿಸಿದು ಮತ್ತೊಮ್ಮೆ ಕಾನನಕ್ಕೆ ಹೋಗಬೇಕು ಎನ್ನುವಂತಹ ಬಯಕೆಯೇ ನಿನ್ನದ್ದು. ಹೌದು. ಸತಿಯ ಬಯಕೆಯನ್ನು ನಡೆಸಬೇಕಾದದ್ದು ಪತಿಯಾದವನಿಗೆ ಬಲು ಹಿತದ ಕಜ್ಜವು ಕಾಂತೆ. ಜಾತವೇದನ ಸಾಕ್ಷಿಯಾಗಿ ನಿನ್ನನ್ನು ಕೈ ಹಿಡಿಯುವಂತಹ ಕಾಲದಲ್ಲಿ ನಾನಾಡಿದಂತಹ ಒಂದೊಂದು ನುಡಿಗಳು ಕೂಡ ನನ್ನ ಕಿವಿಗಳಲ್ಲಿ ಈಗಲೂ ಅನುರಣಿಸುತ್ತಾ ಇದೆ ಕಾಂತೆ. ಸಮರಸವೇ ಜೀವನ, ಧರ್ಮ ಅರ್ಥ ಕಾಮಗಳ ತೂಗುಯ್ಯಾಲೆಯಲ್ಲಿ ಸತಿಪತಿಯರಾದಂತಹ ನಾವು ಒಂದಾಗಿ ಬಾಳಬೇಕು, ನಾವು ಬಾಳುತ್ತೇವೆ ಎನ್ನುವ ಹಾಗೆ ನೀನು ಈ ಮಾತನ್ನು ಆಡಿದಾಗ ನಾನು ಆಶ್ಚರ್ಯಕ್ಕೆ ಒಳಗಾದದ್ದು ಯಾಕೆ ಬಲ್ಲೆಯ? ಏನದು? ಬಸುರಿಯ ಬಯಕೆಯ ಹಿಂದೆ ಗರ್ಭಸ್ಥ ಶಿಶುಗಳ ಬಯಕೆಯೂ ಅಡಗಿದೆಯಂತೆ. ಹೌದು. ಪ್ರಾಯಶಃ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಮುಂದೆ ಕಾನನದಲ್ಲಿ ಜೀವನ ನಡೆಸುವ ಯೋಗ ಬರಲೂಬಹುದು. ಅಲ್ಲ, ನನ್ನ ತರ್ಕ ಸತ್ಯ ಆಗಬೇಕೆಂದೇನಿಲ್ಲ ಕಾಂತೆ. ಅದು ನಿಜ ಆದರೂ ಆಶ್ಚರ್ಯಪಡುವಂತಹ ವಿಷಯವಲ್ಲ. ನನ್ನ ಪ್ರೇಮಸ್ವಾತಿಯ ಹನಿಯು ನಿನ್ನ ಗರ್ಭದಲ್ಲಿಳಿದು ಮನುವಂಶದ ಮುತ್ತುಗಳಾಗಿ ಕಂಗೊಳಿಸುವಂತಹ ಸುಯೋಗವಿದು. ನಮ್ಮ ವಂಶಕ್ಕೆ ಮುದ್ದು ಮುದ್ದಾದ ಮಕ್ಕಳನ್ನು ಹೆತ್ತುಕೊಡುವಂತಹ ನಮ್ಮ ವಂಶದ ಹಿರಿಯಪ್ಪೆ ನೀನು. ಅರಸಿ, ನಿನ್ನ ಮನದ ಎಣಿಕೆಯಂತೆ ಅದನ್ನು ಪೂರ್ಣಗೊಳಿಸುವುದಕ್ಕೆ ನಾ ಸದಾ ಸಿದ್ಧ. ಆದರೆ ಈಗಲೇ ಬೇಕು, ಮತ್ತೆ ಬೇಕು ಎನ್ನುವ ಹಾಗೆ ನೀ ಅಂಗಲಾಚ ಕೂಡದು. ಅವಕಾಶದ ನಿರೀಕ್ಷೆಯಲ್ಲಿ ಇರ್ತೇನೆ. ಅವಕಾಶ ಒದಗಿ ಬಂದಾಗ ನಾನೇ ಅವೆಲ್ಲವನ್ನು ಕಲ್ಪಿಸಿಕೊಡ್ತೇನೆ.
ಈಗೊಂದು ಬಯಕೆ ಇದೆ. ಇನ್ನೊಂದು ಬಯಕೆ? ಹೇಗೂ ಇಲ್ಲಿಯವರೆಗೆ ನಾವು ಬಂದಿದ್ದೇವೆ. ಹೌದು. ರಾತ್ರಿಯ ಹೊತ್ತು ವಿಶೇಷವಾದಂತಹ ಅನುಭವ ನಮಗೆ ಈ ಸ್ಥಳದಲ್ಲಿ ಆಗುತ್ತಾ ಇದೆ. ಬೀಸುವಂತಹ ತಂಪಾದ ಗಾಳಿ, ಅದೇ ರೀತಿಯ ಸುಮದ ಪರಿಮಳ ನನ್ನ ನಾಸಿಕವನ್ನು ಬಡಿಯುತ್ತಾ ಇದೆ. ಈ ಹೊತ್ತಿನಲ್ಲಿ ಅರೆಗಳಿಗೆ ನಿಮ್ಮ ಜಂಗಿಯ ಮೇಲೆ ತಲೆಯಿಟ್ಟು ಮಲಗಬೇಕೆಂಬಂತಹ ಆಸೆ ನನಗೆ. ಅವಕಾಶವನ್ನು ಕಲ್ಪಿಸಿಕೊಡ್ತೀರಾ? ಅದೆಷ್ಟೋ ರಾತ್ರಿಗಳನ್ನು ನಿನ್ನ ಜಂಘೆಯಲ್ಲಿ ತಲೆ ಇರಿಸಿ ಕಳೆದವ ನಾನು, ಇಲ್ಲ ಅಂತ ಆಡುವವನೇ. ಹೀಗೆ ಬಾಕಂತೆ ಕರ್ಣಯ ಪದಯ ಮಳಿ ನೋಡಿರಿಸಿ ತಲೆಯನು ಸತಿಯು ನಿದ್ರಿಸೆನು ಸತಿಯು ನಿದ್ರಿಸಿ ನೋಡಿ ರಘುವರ ನಿಂತು ಯೋಚಿಸಿದ ಗುರುಗಳೆಲ್ರಿಗ ತೆರದಿ ಜಾನಕಿ ಧರಿಸಿರುವಳಿ ಯಮಳ ಬೆಳಗೆ ವಿಶ್ವಾಮಿತ್ರ ನಿತ್ಯ ಶರ ವಿಜೃಂಭಕಗಳನ್ನು ನಿನ್ನರಸಿ ಜಾನಕಿ ಯಮಳ ಪಿಂಡಗಳಿಗೆ ಜನ್ಮ ನೀಡುತ್ತಾಳೆ. ಈ ಮಕ್ಕಳಿಗೆ ಗುರುತರವಾದಂತಹ ಶ್ರೀರಕ್ಷೆಯನ್ನು ಒದಗಿಸುವುದು ತಂದೆಯಾಗಿ ನನಗೆ ಆದ್ಯ ಕರ್ತವ್ಯವೇ ಹೌದು. ಅಷ್ಟೇ ಅಲ್ಲ, ನಾ ಬಾಲ್ಯದಲ್ಲಿ ಏನೆಲ್ಲವನ್ನು ಅಭ್ಯಸಿಸಿದ್ದೇನೋ ಅವೆಲ್ಲವನ್ನು ಕೂಡ ನನ್ನ ಮಕ್ಕಳು ಸೀತೆಯ ಗರ್ಭದಲ್ಲಿರುವಾಗಲೇ ಅರಿಯಬೇಕು ಎನ್ನುವಂತಹ ಬಯಕೆ ನನ್ನದ್ದು. ಅದಕ್ಕೆ ಬೇಕಾಗಿ ಪ್ರಭು ರಂಗನಾಥ ಸ್ವಾಮಿಯನ್ನು ಮನಸಾ ಸ್ಮರಿಸಿ ಗುರುಗಳಾಗಿರುವಂತಹ ವಿಶ್ವಾಮಿತ್ರರಿಂದ ಉಪದಿಷ್ಟವಾದ ಶರ ವಿಜೃಂಭಕಾಸ್ತ್ರಗಳನ್ನು ಪ್ರಯೋಗಿಸುವಂತಹ ಬೀಜ ಮಂತ್ರವನ್ನ ಇವಳ ಕಿವಿಯ ಮೂಲಕ ಉಸುರುತ್ತೇನಂತೆ. ಉಳುವುದಲ್ಲಿಗೆ ಬಂದ ಭದ್ರರಾವರ ಬಿಂದೆ ಪಡದಿಪತಿ ನುಡಿಸಿದನು ಕರ್ಣವತ್ಸಲನು. ಸತಿಸಹಿತನಾಗಿರುವಂತಹ ಕಾಲದಲ್ಲಿ ಬರಬಾರದು ಎನ್ನುವಂತಹ
ತೊರೆದು ದುಮ್ಮಾನ ತೊರೆದು ಹೆಲಿಕೆಲ್ಲ ಕರನೆ ಕಳವಳವನ್ನು ಬಿಡು, ದೃಢಚಿತ್ತನಾಗು, ಧೈರ್ಯವಂತನಾಗು. ಏನಾದರಾಗಲಿ ಅದನ್ನ ನಡೆಸಿಕೊಡ್ತೇನೆ. ಹೇಳು ಭದ್ರ, ಹೇಳು. ಸಾಮ್ರಾಜ್ಯವರೊಂದಿಗೆ ತಾವು ಏಕಾಂತದಲ್ಲಿರುವಾಗ ನಾನು ಒಂದು ತಪ್ಪು ಮಾಡಿದೆ ಪ್ರಭು. ಇಲ್ವೋ? ನನ್ನ ಅಪರಾಧವನ್ನು ಮನ್ನಿಸಬೇಕು ಅಂತ ಮೊದಲಾಗಿ ಪ್ರಾರ್ಥಿಸ್ತಾ ಇದ್ದೆ. ಕ್ಷಮಿಸಿದ್ದೆ. ಗೂಢಚಾರಕನಾಗಿ ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೆ. ಅಯೋಧ್ಯೆಯ ಪ್ರಜೆಗಳೆಲ್ಲ ತಮ್ಮನ್ನು ಬಾಯಿ ತುಂಬ ಹೊಗಳುವಾಗ ನನ್ನ ಮನಸ್ಸಿಗೆ ಆನಂದವಾಗಿತ್ತು. ಸಾಕೇತದ ಸಾರ್ವಭೌಮನ ಆಡಳಿತದಲ್ಲಿ ನಾವು ಭಯಮುಕ್ತ ವಾತಾವರಣದಲ್ಲಿ ಬದುಕುತ್ತಿದ್ದೇವೆ. ರಾತ್ರಿಯೂ ಕೂಡ ಬಾಗಿಲನ್ನು ತೆರೆದೇ ಮಲಗಿ ಹಾಯಾಗಿ ನಿದ್ರಿಸುವ ಹಾಗಾಯಿತು ನಮಗೆ ಎನ್ನುವ ಮಾತುಗಳನ್ನು ಅವರ ಬಾಯಿಂದ ಕೇಳಿದಾಗ ನನಗೆ ಆನಂದವಾಗಿತ್ತು. ಆದರೆ ಒಂದೆಡೆ ಮಾತ್ರ ಅಪವಾದದ ಅಪಸ್ವರ ಕೇಳಿ ಬಂತು. ಅಪವಾದ? ಯಾರ ಕುರಿತು? ಗೂಢಚಾರಕನಾಗಿ ತನ್ನ ಕರ್ತವ್ಯವನ್ನು ಮಾಡುವುದಕ್ಕೆ ಮುಂದೆ ಮುಂದೆ ಸಾಗುತ್ತಾ ರಜಕರ ಕೇರಿಗೆ ಹೋದೆ. ರಜಕ ದಂಪತಿಗಳಿಬ್ಬರು ಪರಸ್ಪರ ಕಚ್ಚಾಡುವುದನ್ನು ಈ ಕಣ್ಣುಗಳಿಂದ ಕಂಡೆ. ನಾನು ಜಗಳ ರಾಮರಾಜ್ಯದ ಕಂಡೆ. ರಜಕನ ಸತಿಯೊಬ್ಬಳು ತನ್ನ ತವರು ಮನೆಗೆ ಹೋದವಳು ಬರುವಾಗ ಸ್ವಲ್ಪ ತಡವಾಯಿತೆಂದು ಸಿಟ್ಟುಗೊಂಡ ರಜಕ ಅಪ್ಪರಿಸುತ್ತಾ ಇದ್ದ. ನಿನಗೆ ಈ ಮನೆಯಲ್ಲಿ ಜಾಗವಿಲ್ಲ, ನಡೆ ನನ್ನ ಅಪ್ಪನ ಮನೆಗೆ ಅನ್ನುವ ನುಡಿಗಳನ್ನು ಆಡುತ್ತಿದ್ದ. ಆ ಹೊತ್ತಿಗೆ ರಜಕನ ಸತಿ ಸೀತಾದೇವಿಯನ್ನು ರಾವಣ ಅಪಹರಿಸಿದ್ದಾನೆ. ರಾವಣನ ಬಳಿಯಲ್ಲೇ ಕೆಲ ಸಮಯವಾಗಿದ್ದಳು ಅವಳು. ಆದರೂ ರಾವಣನನ್ನು ಕೊಂದು ಶ್ರೀರಾಮ ಸತಿಯನ್ನು ಅಯೋಧ್ಯೆಗೆ ತಂದಿದ್ದಾನೆ. ನನ್ನನ್ನೇಕೆ ನೀವು ಮನೆಯಿಂದ ಹೊರಗೆ ಹೋಗುವಂತ ಹೇಳುತ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ರು. ಆ ಹೊತ್ತಿಗೆ ರಜಕ ಆಡಿದ ನುಡಿಗಳನ್ನು ಭದ್ರ, ಅಯೋಧ್ಯೆಯಲ್ಲಿ ಎಲ್ಲವೂ ಜೀವಂತ, ನಾವೆಲ್ಲ ಚೈತನ್ಯದಾಯಿಗಳು. ನೀ ಹೇಳಲೇಬೇಕು. ನಿನ್ನನ್ನು ಸ್ವೀಕರಿಸುವುದಕ್ಕೆ ನಾನು ರಾಮನಂತೆ ಮರಳನಲ್ಲ.
ಶಿಕ್ಷಿಸಕೂಡದು. ಪ್ರಜೆಗಳನ್ನು ಮನಬಂದ ಹಾಗೆ ದಂಡಿಸುವುದಕ್ಕೆ ಇದು ರಾವಣ ರಾಜ್ಯ ಅಲ್ವಲ್ಲ ಭದ್ರ, ಇದು ರಾಮರಾಜ್ಯ. ಭದ್ರ ರಾಮರಾಜ್ಯ, ರಾಮನ ಕಟ್ಟಪ್ಪಣೆ. ಸರಿ, ಈ ವಿಷಯಿಕವಾಗಿ ಚಿಂತಿಸಬೇಕು. ನಾ ಜಾನಕಿಯನ್ನು ಶಿಕ್ಷಿಸುವುದಲ್ಲ, ನನ್ನನ್ನೇನಾ ಶಿಕ್ಷಿಸಿಕೊಡಬೇಕು. ಅದಕ್ಕೆ ಬೇಕಾಗಿ ಮಂತ್ರಣಾಗಾರವನ್ನು ಸೇರಿಕೊಡುತ್ತೇನೆ. ಪವಿತ್ರವಾದ ರಘುವಂಶದಲ್ಲಿ ನಮ್ಮ ಜನನವಾಯಿತು. ನಮಗಿಂತಲೂ ಮೊದಲು ಜ್ಯೇಷ್ಠನೂ ಶ್ರೇಷ್ಠನೂ ಆದಂತಹ ನೀನು ಹುಟ್ಟಿಕೊಂಡವ. ನೀನು ಹುಟ್ಟಿದ ಮೇಲೆ ಸೂರ್ಯವಂಶ ಅನ್ನುವಂತಹ ಶರದಿ ಉಕ್ಕೇರಿ ಹರಿದು ಬಂತಂತೆ. ಹಾಗಾಗಿ ನಿನ್ನನ್ನು ಇನಕುಲಾಂಬುದಿ ಚಂದ್ರ ಎಂಬ ಹಾಗೆ ಎಲ್ಲರೂ ಕರೆದರು. ರಘುವಂಶದಲ್ಲಿ ಹುಟ್ಟಿದವ ನೀನು ಮೊದಲೇನೂ ಅಲ್ಲ. ನಿನಗಿಂತ ಮೊದಲು ಅದೆಷ್ಟೋ ಮಂದಿ ಹುಟ್ಟಿದ್ದಾರೆ, ಬೆಳೆದಿದ್ದಾರೆ, ಆಡಿದ್ದಾರೆ, ಬಾಳಿದ್ದಾರೆ, ಬೆಳಗಿದ್ದಾರೆ. ಆದರೆ ರಘುವಂಶದಲ್ಲಿ ಹುಟ್ಟಿದ ಯಾರಿಗೂ ರಾಘವ ಎಂಬಂತಹ ಹೆಸರು ಬಂದಿಲ್ಲ. ರಾಘವ ಎಂಬ ಹೆಸರು ಬಂದದ್ದು ಮರ್ಯಾದಾ ಪುರುಷೋತ್ತಮನಾದಂತಹ ನಿನಗೆ ಮಾತ್ರ ಅಣ್ಣ. ರಘುವಂಶವನ್ನೇ ಸೂರ್ಯವಂಶವನ್ನೇ ಬೆಳಗುವುದಕ್ಕೆ ಈ ಲೋಕದಲ್ಲಿ ಪ್ರಾದುರ್ಭಾವಕ್ಕೆ ಬಂದವ ನೀನು ಅನ್ನುವಂತಹ ಆ ವ್ಯಾಮೋಹದಿಂದಲೇ ನಿನ್ನನ್ನು ಇನಕುಲಾಂಬುದಿ ಚಂದ್ರ ಎಂಬ ಹಾಗೆ ರಾಜ್ಯರು ಸಂತೋಷಚಿತ್ತರಾಗಿ ಆಡುತ್ತಿದ್ದಾರೆ.
ದಶರಥ ಚಕ್ರವರ್ತಿಗಳಿಗೆ 4 ಮಂದಿ ಮಕ್ಕಳು ನಾವು. ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ. ಹೀಗಾಗಬೇಕಿತ್ತು. ಆದರೆ ಜನಮಾನಸದಲ್ಲಿ ಎಲ್ಲವರು ಕರೆಯುವುದು ಹೇಗೆ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ರಾಮನ ನಂತರ ಬರುವ ಜಾಗ ಈ ಲಕ್ಷ್ಮಣನಿಗೆ ದೊರಕಿತು. ಅದರ ಅರ್ಥ ಏನು? ಲಕ್ಷ್ಮಣನಾದಂತಹ ನನ್ನಲ್ಲಿ ನೀನಿಟ್ಟಂತಹ ಪ್ರೀತಿ, ನನ್ನಲ್ಲಿ ನೀನಿಟ್ಟಂತಹ ಮಮತೆ, ಇದು ಜನರಲ್ಲಿಯೂ ಕೂಡ ನಿನ್ನ ಹೆಸರಿನ ನಂತರ ನನ್ನ ಹೆಸರನ್ನು ಹೇಳುವ ಹಾಗಾಯಿತು. ಆ ನಿಟ್ಟಿನಲ್ಲಿ ನಾನು ಭಾಗ್ಯವಂತನನ್ನ. ಆದರೆ ಇಂದು ಯಾಕೆ ಹೀಗೆ ಅಂತ ಅರ್ಥವಾಗುವುದಿಲ್ಲ. ಮಂತ್ರಣಾಗಾರವನ್ನು ಸೇರಿಸಿ ಭರತ, ಲಕ್ಷ್ಮಣ, ಶತ್ರುಘ್ನರೆಲ್ಲರೂ ಬರಬೇಕು ಎಂಬ ಹಾಗೆ ಆಜ್ಞೆಯಾಯಿತು. ಎಲ್ಲರೂ ಬಂದು ನಾವು ನೆರೆದಿದ್ದೇವೆ. ನಮ್ಮನ್ನು ಕರೆದಂತಹ ನೀನು ಮಾತಾಡ್ತಿ ಎಂಬ ಹಾಗೆ ನಾವು ಭಾವಿಸಿದ್ರೆ ಮೌನ ಮುದ್ರೆಯನ್ನಾಂತಿದ್ದೆ. ಅಣ್ಣ, ಶ್ರೀಮುಖ ನಿನ್ನದ್ದು. ಶ್ರೀಮುಖ ವನಜ. ಯಾವತ್ತೂ ನಿನ್ನ ಮುಖವನ್ನು ನೋಡುತ್ತಿದ್ದವ, ನಿನ್ನ ಕಷ್ಟಯ ಸುಖದಲ್ಲಿ ಭಾಗಿಯಾಗುತ್ತಿದ್ದವ ಈ ಲಕ್ಷ್ಮಣ. ರಾಮ ಏನು ಹೇಗೆ ಅನ್ನುವುದನ್ನು ಅರ್ಥ ಮಾಡಿಕೊಂಡವ ನಾನು. ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರಮ ಶೋಭಾಯಮಾನವಾಗಿ ಶೋಭಿಸುವ ಹಾಗೆ ನಿನ್ನ ಶ್ರೀಮುಖ ವನಜ ಅನ್ನುವುದು ಅರಳಿ ನಿಂತಿತ್ತು. ಆದರೆ ಆ ಶ್ರೀಮುಖ ಇವತ್ತು ಬಾಡಿ ಹೋಗಿದೆ, ಕಂದಿ ಹೋಗಿದೆ. ಮುಖದಲ್ಲಿ ಮ್ಲಾನತೆ ಎದ್ದು ಕಾಡುತ್ತಿದೆ. ಅಣ್ಣ, ಮನಸ್ಸೆಂಬ ಮಂದಿರಕ್ಕೆ ಮುಖ ಅನ್ನುವುದು ಹೆಬ್ಬಾಗಿಲು. ಹಾಗಿದ್ರೆ ಈ ಮುಖದಲ್ಲಿ ಮ್ಲಾನತೆ ಕಾಣಬೇಕು ಅಂತಾದರೆ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ, ಏನೋ ಒಂದು ಮೌಢ್ಯ ಅಥವಾ ಏನೋ ಒಂದು ಕ್ರೈಪ್ಯ ನಿನಗೆ ಆವರಿಸಿರಬೇಕು. ಯಾವ ಕಷ್ಟವಾದರೂ ಯಾವ ಸುಖವಾದರೂ ನಿನ್ನ ಒತ್ತಿನ ಅನುಜನಾದಂತಹ ಲಕ್ಷ್ಮಣನಲ್ಲಿ ನೀನು ಹೇಳುವವ. ಅದಕ್ಕಾಗಿ ಕೇಳ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಶತಯೋಜನ ವಿಸ್ತಾರವಾದಂತಹ ಸಾಗರವನ್ನೇ ದಾಟಿದವ ನೀನು. ಅಂತಹ ಸಾಗರವನ್ನು ದಾಟಿದ ನಿನಗೆ ನಿನ್ನ ಮನಸ್ಸೆಂಬ ಶರದಿಯಲ್ಲಿ ಎದ್ದಂತಹ ಚಿಂತೆ ಅನ್ನುವಂತಹ ಸಾಗರವನ್ನು ದಾಟುವುದಕ್ಕೆ ಸಾಧ್ಯವಾಗಲಿಲ್ಲವೇ? ಏನಾಯಿತು? ಏನು ಚಿಂತೆ? ನಮ್ಮಿಂದ ಏನಾದರೂ ಅಪರಾಧವಾಯಿತು? ನನ್ನಂತರಂಗವನ್ನು ಬಹುಬೇಗ ತಿಳಿಯಬಲ್ಲವನೇನು. ಸರಿ, ನನಗೆ ಬೇಕಾಗಿಯೇ ತ್ಯಾಗದ ಬೆಂಕಿಯಲ್ಲಿ ಬೆಂದು ಶುದ್ಧ ಪುತ್ಥಳಿಯಾಗಿ ಗೋಚರಿಸಿದವ. ನಾನು ನನ್ನಲ್ಲೇ ಹೇಳಿಕೊಳ್ಳಬಹುದಾದಂತಹ ರಹಸ್ಯಾತಿ ರಹಸ್ಯ ವಿಷಯಗಳನ್ನು ನಿನ್ನಲ್ಲಿ ಮಾತ್ರ ಹೇಳಬಲ್ಲೆ. ಹೌದಣ್ಣ. ತಮ್ಮ ಅಣ್ಣ, ಲೋಕವಿಶ್ರುತವಾದ ಕೀರ್ತಿಗೆ ಭಾಜನರಾದ ನಮ್ಮ ವಂಶಾವಳಿಯಲ್ಲಿ ಆಗಿ ಹೋದಂತಹ ಅನೇಕಾನೇಕ ಮಹಾನುಭಾಗರ ಆದರ್ಶಗಳನ್ನು ಚೆನ್ನಾಗಿ ಮೈಗೂಡಿಸಿಕೊಂಡವರು ನಾವು. ಸರಿ, ಮನುಕುಲೇಶರ ನಡತೆ ನಮಗೆ ಯಾವತ್ತಿದ್ದರೂ ಮಾನ್ಯ ತಮ್ಮ. ಒಳ್ಳೆ ನಮ್ಮ ತೀರ್ಮಾನಗಳು ಜನಪರವಾಗಿರಬೇಕು. ಜನಪರ ಅಪವಾದಕ್ಕೆ ಅಳುಕುವ ಹೆದರುವ ಗುಣವು ಹೊಂದಿರಬೇಕು ತಮ್ಮ. ಇದು ನಮಗೆ ಆದರ್ಶ ಮಗು. ವಿರೋಧಿ ಎಷ್ಟು ಬಲಿಷ್ಠನಾದರೂ ಹೆದರುವವನಲ್ಲ ನೀನು. ಆದರೆ ಅಪವಾದಕ್ಕೆ ಮಾತ್ರ ಹೆದರುವ ಗುಣ ನಮ್ಮಣ್ಣನದ್ದು ಅಂತ ನಾನು ಬಲ್ಲೆ. ಹೌದು, ನನ್ನ ಪರಾಕ್ರಮವನ್ನು ಜಗತ್ತು ಪರಾಕ್ರಮ ಅನ್ನುವ ಹಾಗೆ ಗುರುತಿಸಿದ್ದಲ್ಲ ಮಗು. ರಾಮನದ್ದು ಸತ್ಯ ಪರಾಕ್ರಮ. ಸರಿ ತಮ್ಮ. ಅಣ್ಣ, ನಮ್ಮವರ ಕೀರ್ತಿಧಾವಳ್ಯಕ್ಕೆ ಚ್ಯುತಿಬಾರದ ಹಾಗೆ ನಡೆದುಕೊಂಡು ಇದುವರೆಗೂ ಬಂದವರು ನಾವುಗಳು. ಅದೇ ಪ್ರಜ್ಞೆಯಿಂದಿರುವಾಗ
ನಮ್ಮ ಮನುಕುಲಕ್ಕೆ ಅಪವಾದ ಬಂದೊದಗಿತ್ತಲ್ಲ ತಮ್ಮ. ಮನುಕುಲಕ್ಕೆ ಅಪವಾದವೇ? ಹೌದು. ಯಾರಿಂದ, ಯಾವಾಗ, ಎಲ್ಲಿ, ಹೇಗೆ? ಅದು ಜನಕನಂದನೆಯಿಂದ. ಚೆನ್ನ ಜನಕನಂದನೆ? ಹೌದು ತಮ್ಮ. ಅಂದ್ರೆ ರಾವಣನ ನಿರ್ಬಂಧದಲ್ಲಿದ್ದಂತಹ ಜಾನಕಿಯನ್ನು ನಾ ಮತ್ತೆ ಸ್ವೀಕರಿಸಿದ್ದು ತಪ್ಪು ಎನ್ನುವ ಹಾಗೆ ನಮ್ಮದೇ ಪ್ರಜಾಜನರಲ್ಲಿ ಒಬ್ಬನಾಗಿರುವ ರಜಕನಾಡಿರುವ ನುಡಿ ತಮ್ಮ. ರಜಕನೊಬ್ಬ ಆಡಿದ್ದಾನೆ ಎನ್ನುವ ಹಾಗೆ ನಾವು ಮೌನವನ್ನ ಅಂತೂ ಕೊಡುತ್ತೆ ಅಂತ ಆದರೆ ಪ್ರಶ್ನೆ ದೊಡ್ಡದಾಗುತ್ತದೆ ತಮ್ಮ. ಅದಕ್ಕೆ ಬೇಕಾಗಿ ಒಂದು ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ. ತೀರ್ಮಾನ? ಹೌದು. ಏನಣ್ಣ? ತಮ್ಮ, ಸೂರ್ಯೋದಯದ ಸುಖಪ್ರದೀಪ್ತಿಗೆ ಬೇಕಾಗಿ ಭೂಮಾನಿನಿ ಯಾಮಿನಿಯನ್ನು ತೊರೆಯುವಂತೆ ಮಹಾಯೋಗಿಯೊಬ್ಬ ತನ್ನ ಆತ್ಮ ಸಂಸ್ಕಾರಕ್ಕೆ ಬೇಕಾಗಿ ಮಮಕಾರವನ್ನು ಬಿಡುವ ಹಾಗೆ ನನ್ನ ಜೀವನ ಯಜ್ಞದ ಪಾಲುಗಾರರಾದಂತಹ ಜಾನಕಿಯನ್ನು ತ್ಯಜಿಸುವ ಮನ ಮಾಡಿದೆ. ನೀನಾಡಿದಂತಹ ಮಾತನ್ನು ಕೇಳಿದಾಗ ಬರಸಿಡಲೇ ಬಂದು ಅಪ್ಪಳಿಸಿದ ಹಾಗಾಯಿತು. ಕಾದ ಸೀಸವನ್ನು ತಂದು ನನ್ನ ಕಿವಿಗೆ ಎರೆದ ಹಾಗಾಗಿ ಹೋಯಿತು. ಕಣ್ಣು ಮಂಜಾಯಿತು, ತಲೆ ತಿರುಗಿತು, ಮೂರ್ಛಾವಸ್ಥೆಗೆ ನಾನು ಬಿದ್ದು ಹೋದೆ. ನಾನು ಮೂರ್ಛೆ ತಪ್ಪಿದೆ. ಮತ್ತೊಮ್ಮೆ ಸಾವರಿಸಿಕೊಂಡೆ. ಆದರೆ ನೀನು ಹೇಳಿದಂತಹ ಮಾತು ಇನ್ನೂ ಕೂಡ ನನ್ನ ಕರುಣ ಕುಹರಗಳಲ್ಲಿ ಅಣುರಣಿಸುತ್ತಿದೆ ಅರುಣರಣಿಸುತ್ತಿದೆ. ತಮ್ಮ ಸೀತಾದೇವಿಯನ್ನು ಪರಿತ್ಯಜಿಸುವಂತಹ ಮನ ಮಾಡಿದ್ದೇನೆ. ಈ ಮಾತನ್ನು ನೀ ಹೇಳುವಾಗ ಅದನ್ನು ಅರಗಿಸಿಕೊಳ್ಳುವುದಕ್ಕೆ ನಮಗೆ ಕಷ್ಟವಾಗುತ್ತದಣ್ಣ. ಸೀತಾದೇವಿಯನ್ನು ನಾನು ಅತ್ತಿಗೆ ಅಂತ ಭಾವಿಸಿಲ್ಲ. ಮೈದುನರಾದಂತಹ ನಾವೆಲ್ಲರೂ ನಮ್ಮ ಹಡದ ತಾಯಿಯ ಹಾಗೆ ನಾವು ಅವರನ್ನು ಭಾವಿಸುತ್ತಿದ್ದೇವೆ. ಪವಿತ್ರವಾದ ಸೂರ್ಯವಂಶವನ್ನು, ಅಯೋಧ್ಯೆಯ ಅರಮನೆಯನ್ನು ಬೆಳಗುವುದಕ್ಕೆ ಬಂದಂತಹ ಸೌಭಾಗ್ಯ ದೇವತೆ ಆ ಸೀತಾದೇವಿ. ಅಂತಹ ಸೀತಾದೇವಿ ವನವಾಸದಲ್ಲಿ ಕಷ್ಟವನ್ನು ಅನುಭವಿಸಿದವಳು, ರಾವಣನ ಬಂದಿಯಲ್ಲಿ ಕಷ್ಟವನ್ನು ಅನುಭವಿಸಿದವಳು. ಈಗ ತಾನೇ ಸುಖ ಏನು ಅನ್ನುವುದನ್ನು ಅನುಭವಿಸುವುದಕ್ಕೆ ತೊಡಗಿದಂತಹ ಸಂದರ್ಭದಲ್ಲಿ ಈ ಕಾಲದಲ್ಲಿ ಅವಳನ್ನು ಮತ್ತೊಮ್ಮೆ ಕಾಡುಬಾಲು ಮಾಡ್ತೇನೆ ಎಂಬ ಹಾಗೆ ನೀನು ಹೇಳಿದೆಯಲ್ಲ. ಬೇಡಣ್ಣ, ಸೀತಾದೇವಿ ಅಂದ್ರೆ ಏನು, ಅವರ ಯೋಗ್ಯತೆ ಏನು, ಹಿರಿಮೆ ಗರಿಮೆ ಏನು, ಅವರ ಪತಿವ್ರತದ ಪಾವಿತ್ರತೆ ಏನು ಅನ್ನುವುದನ್ನು ನಿನಗೆ ನಾನು ಹೇಳಬೇಕು ಅಂತ ಇಲ್ಲ. ಕೂಳನಾದಂತಹ ರಾವಣಾದಿ ಕಳರನ್ನು ಸಂಹಾರ ಮಾಡಿದ ಬಳಿಕ ಕೆಲ ಸಮಯದಿಂದ ಗಳಿದ ಸೀತಾರಾಮನನ್ನು ಒಟ್ಟು ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ವಿಭೀಷಣ ದೇವ ಸ್ವರ್ಣ ಪರ್ಯಂಕದಲ್ಲಿ ಸೀತಾದೇವಿಯನ್ನು ಕುಳ್ಳಿರಿಸಿ
ಹೊತ್ತುಕೊಂಡು ಬಂದು ಸೀತೆಯನ್ನು ನಿಮಗೆ ಒಪ್ಪಿಸಬೇಕು ಎಂಬ ಹಾಗೆ ಕರೆದುಕೊಂಡು ಬರ್ತಾ ಇದ್ದ. ನಾವೆಲ್ಲರೂ ಕೂಡ ಆತುರ ಕಾತರದಿಂದ ಕಾಯ್ತಾ ಇದ್ದದ್ದು ಸೀತಾರಾಮರು ಒಂದಾಗಬೇಕು. ಆ ಶುಭ ಪ್ರತೀಕ್ಷೆಯಲ್ಲಿ ನಾವಿದ್ರೆ ನಮ್ಮ ಎಣಿಕೆ ಎಲ್ಲವೂ ಬದಲಾಗುವ ಹಾಗೆ ಸೀತಾದೇವಿ ನಿನ್ನ ಕಣ್ಣ ಮುಂದೆ ಬಂದಾಗ ನೀ ಹೇಳಿದ ಮಾತು, ಸೀತೆ, ಕಣ್ಣು ನೋವಿನವರಿಗೆ ಸೂರ್ಯಬಿಂಬವನ್ನು ಕಾಣುವುದಕ್ಕೆ ಹೇಗೆ ಸಾಧ್ಯವಾಗುವುದಿಲ್ವೋ ಹಾಗೆ ನನಗೆ ನಿನ್ನ ಮುಖವನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಒಬ್ಬ ಗಂಡನಾದವ ತನ್ನ ಹೆಂಡತಿಯನ್ನು ಬಿಡಿಸುವಲ್ಲಿ ಯಾವ ಕರ್ತವ್ಯವನ್ನು ಮಾಡಬೇಕು ನಾ ಅದನ್ನು ಮಾಡಿದ್ದೇನೆ. ಇನ್ನು ನಿನ್ನ ಇಚ್ಛೆಯ ಪ್ರಕಾರ ನಿನಗಿರಬಹುದು. ವಿಭೀಷಣನ ಜೊತೆಯಲ್ಲಿರುವೆಯೋ, ಶತ್ರುಘ್ನನ ಜೊತೆಯಲ್ಲಿರುವೆಯೋ, ಲಕ್ಷ್ಮಣನನ್ನು ಹೊಂದಿಕೊಂಡಿರುವೆಯೋ, ನಿನ್ನ ಇಚ್ಛೆಗೆ ಬಿಟ್ಟದ್ದು. ನಿನ್ನ ಮುಖವನ್ನು ನೋಡಲಾರೆ ಎಂಬ ಹಾಗೆ ಮುಖ ತಿರುಗಿಸಿ ನಿಂತೆ. ಹೌದಲ್ಲ? ನಿನ್ನ ಮಾತು ಕೇಳಿದಾಗ ನಾವು ಸ್ತಂಭೀಭೂತರಾದೆವು. ಅಣ್ಣ ಯಾಕೆ ಹೇಳುತ್ತಿದ್ದಾನೆ? ತನ್ನ ಪ್ರಾಣ ಸ್ವರೂಪಳಾದ ಸೀತಾದೇವಿ ಬಂದಾಗ ಪರ ಸೆಳೆದು ಅಪ್ಪಿಕೊಳ್ತಾನೆ, ಮುದ್ದಾಡ್ತಾನೆ ಅಂತ ನಾವು ಭಾವಿಸಿದ್ರೆ ತದ್ವಿರುದ್ಧವಾದಂತಹ ಮಾತುಗಳು. ಯಾರಿಗೂ ನಿನ್ನ ಮಾತಿನ ಅರ್ಥ ಆಗಲಿಲ್ಲ ಅಣ್ಣ ಆಗ. ಆದರೆ ರಾಮದೇವರ ಮಾತನ್ನು ಅರ್ಥ ಮಾಡಿಕೊಂಡದ್ದು ನಿನ್ನ ಧರ್ಮಪತ್ನಿಯಾದ ಸೀತಾದೇವಿ ಮಾತ್ರ. ಹೌದು ತಾನೆ? ಹೇಳಿದೊಂದೇ ಮಾತು, ಲಕ್ಷ್ಮಣ ನನಗಾಗಿ ಒಂದು ಚಿತೆಯನ್ನು ಸಿದ್ಧಪಡಿಸು. ಅತ್ತಿಗೆಯ ಮಾತು ಅಲ್ಲ, ತಾಯಿಯ ಮಾತು ಮೀರುವುದಕ್ಕೆ ಸಾಧ್ಯ ಇಲ್ಲ ಎಂಬ ಹಾಗೆ ಭಾವಿಸಿ ನಾನು ಚಿತೆಯನ್ನು ಸಿದ್ಧಪಡಿಸಿದೆ. ನಾವೆಲ್ಲರೂ ನೋಡುತ್ತಿದ್ದಂತೆ ಉರಿಯುತ್ತಿರುವಂತಹ ಬೆಂಕಿಗೆ ಸೀತಾದೇವಿ ದಪ್ಪನೆ ಹಾರಿಬಿಟ್ಟಳಲ್ಲ. ಎಲ್ಲರೂ ಹಾ ಹಾ ಎಂಬ ಹಾಗೆ ರೋಧಿಸಿದೆವು. ಆದರೆ ಆದದ್ದೇನು? ತನ್ನ ಒಡಲಿಗೆ ಬಿದ್ದಂತಹ ಎಲ್ಲವನ್ನು ಸುಡುವ ಗುಣವನ್ನು ಹೊಂದಿದ ವೈಶ್ವಾನರ ಅಗ್ನಿದೇವ ಹಾರಿದ ಸೀತಾದೇವಿಯ ಮುಡಿದ ಒಂದು ಹೂ ಬಾಡದ ಹಾಗೆ ತನ್ನ ಕೈಯಲ್ಲಿ ಹಿಡಿದುಕೊಂಡು ಅವಳನ್ನು ಎತ್ತಿಕೊಂಡು ಬಂದು ನಿನಗೆ ಒಪ್ಪಿಸಿ ಒಂದು ಮಾತನ್ನು ಹೇಳಿದ. ರಾಮದೇವ, ಸ್ವರ್ಗಲೋಕದಲ್ಲಿರುವ ಅಮೃತದಲ್ಲಿ ಆದರೂ ವಿಷವನ್ನು ಕಾಣುವುದಕ್ಕೆ ಸಾಧ್ಯ, ಕಾಮಧೇನುವಿನ ಹಾಲನ್ನಾದರೂ ಅದರಲ್ಲಿ ವಿಷವನ್ನು ಕಾಣುವುದಕ್ಕೆ ಸಾಧ್ಯ. ಆದರೆ ಸೀತಾದೇವಿಯ ಪತಿವ್ರತ ಧರ್ಮದಲ್ಲಿ ಕೊರತೆ ಅನ್ನುವುದು ಇಲ್ಲ. ಇವಳು ನಿಷ್ಕಳಂಕೆಯಾಗಿದ್ದಾಳೆ, ಪವಿತ್ರಳಾಗಿದ್ದಾಳೆ ಎಂಬ ಹಾಗೆಯೇ ನಿನಗೆ ಒಪ್ಪಿಸಿಬಿಟ್ಟ. ಬೇಡ, ತ್ರಿಮೂರ್ತಿಗಳಾದರೂ ಆಕಾಶ ಮಾರ್ಗದಲ್ಲಿ ನಿಂತು ಸೀತೆ ಪರಮ ಪವಿತ್ರೆ ಎಂಬ ಹಾಗೆ ಸಾರಿ ಹೇಳಿದರು. ಮುಕ್ಕೋಟಿ ದೇವತೆಗಳೇ ಬಂದು ಹೇಳಿದರು, ಸೀತೆಯ ಚಾರಿತ್ರ್ಯದಲ್ಲಿ ಕಳಂಕ ಇಲ್ಲ ರಾಮದೇವ. ಸತ್ತಂತಹ ದಶರಥ ಚಕ್ರವರ್ತಿ ಮತ್ತೊಮ್ಮೆ ಆಕಾಶದಲ್ಲಿ ಕಂಡು ಹೇಳಿದ, ನನ್ನ ಸುತೆಯಾದಂತಹ ಸೀತೆ ಅಕಳಂಕ ಚರಿತೆ, ಅವಳಲ್ಲಿ ಯಾವುದೇ ಕೊಳಕು ಇಲ್ಲ, ನೀನವಳನ್ನು ಸ್ವೀಕರಿಸಬಹುದು. ಅಂದರೆ ಅಗ್ನಿ ಪರೀಕ್ಷೆಯಲ್ಲಿ ಪರಿಪೂತಳಾದವಳು ಸೀತಾದೇವಿ. ಅಂತ ಅಗ್ನಿ ಪರೀಕ್ಷೆಯಲ್ಲಿ ತೇರುಗಡೆಯಾದಂತಹ ಸೀತಾದೇವಿಯನ್ನು ಎಂದು ಮಾತ್ರ ಅವಳನ್ನು ಬಿಡ್ತೇನೆ ಎಂಬ ಹಾಗೆ ನೀನು ಹೇಳುವೆಯಲ್ಲ. ಆವಾಗ ಅವರ ಮಾತುಗಳ ತೀರ್ಮಾನಕ್ಕೆ ಬದ್ಧನಾಗಿ ನಾ ಜಾನಕಿಯನ್ನು ಸ್ವೀಕರಿಸಿದ್ದು ಎಷ್ಟು ಸರಿಯು. ಈವಾಗ ಪ್ರಜಾಜನರ ಮಾತುಗಳನ್ನು ಕೇಳಿ ತೊರೆಯುವುದಷ್ಟೇ ಸರಿ ತಾನೆ ತಮ್ಮ? ಯಾರು ಹೇಳಿದವ? ಕಾರಣಕ್ಕೆ ಸೀತೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದ ನೀನು ಅವರನ್ನು ಕಾಡುಮಾಲು ಮಾಡುವುದಕ್ಕೆ ಮನಸ್ಸು ಮಾಡಬೇಡ. ಅಣ್ಣ, ಒಂದು ಸತ್ಯ ಹೇಳ್ತೇನೆ. ಏನು? ವಿಶಾಲವಾದಂತಹ ಆಕಾಶ, ಆ ಆಕಾಶವನ್ನು ಮಲಿನ ಮಾಡಬೇಕು ಎಂಬ ಕಾರಣಕ್ಕಾಗಿ ಒಬ್ಬ ಹುಚ್ಚ ಅಲ್ಲ, ಸೂರ್ಯನನ್ನು ಎಂಜಲ ಮಾಡಬೇಕು ಎಂಬ ಕಾರಣಕ್ಕಾಗಿ ಯಾರಾದರೂ ಸೂರ್ಯನಿಗೆ ಎಂಜಲವನ್ನು ಉಗುಳಿದ್ರೆ
ಆ ಸೂರ್ಯನಿಗೆ ಎಂಜಲು ತಾಕುವುದಕ್ಕೆ ಸಾಧ್ಯವೇ ಇಲ್ಲ. ಹಾಲಿನ ಸಮುದ್ರಕ್ಕೆ ಹುಳಿಯನ್ನು ಹಿಂಡಿದ್ರೆ ಯಾವ ಕಾಲಕ್ಕಾದರೂ ಹಾಲು ಹಾಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಸೂರ್ಯನಿಗೆ ಎಂಜಲು ಹೇಗೆ ಅಂಟುವುದಿಲ್ವೋ, ಕ್ಷೀರಾಬ್ಧಿ ಹುಳಿಯ ಕಾಟದಿಂದ ಹೇಗೆ ತತ್ತರಿಸುವುದಿಲ್ವೋ, ಅದೇ ರೀತಿಯಲ್ಲಿ ಸೀತೆಯ ಪಾವಿತ್ರ್ಯಕ್ಕೆ ಯಾವುದೇ ರೀತಿಯಾದಂತಹ ಕೊಳಕು ಬರುವುದಕ್ಕೆ ಸಾಧ್ಯ ಇಲ್ಲ. ಸೀತಾದೇವಿಯ ಬಗ್ಗೆ ಹೇಳಿದವ ರಜಕ, ಅಂತಹ ದುರುಳರಾದ ರಜಕರ ತಲೆಯನ್ನು ನಾನು ಬಲಿಸ್ತೇನೆ. ಯಾಕಪ್ಪ ಜಾನಕಿಯನ್ನು ಮಾತೆಯ ಅನ್ನದಿಂದ ಸೇವಿಸಿಕೊಂಡು ಬಂದಂತಹ ನಿಮಗೆ ಈ ಸಿಟ್ಟು ಅಸಹನೆ ಸಹಜವಾದದ್ದೇ ತಮ್ಮ. ಸರಿಯಾಗಿ ಯೋಚಿಸಿ ನೋಡು ತಮ್ಮ. ನನ್ನ ಜಾನಕಿ ಕಷ್ಟವನ್ನು ಅನುಭವಿಸುವಾಗ ನನ್ನಷ್ಟು ವ್ಯಥೆ ಪಡುವವರು ಈ ಪ್ರಪಂಚದಲ್ಲಿ ಯಾರಿರುವುದಕ್ಕೆ ಸಾಧ್ಯ? ಹಾಗಿದ್ರೂ ಅವಳನ್ನು ಕಷ್ಟಕ್ಕೆ ಯಾಕೆ ನೀನು ನೂಕುವುದಕ್ಕೆ ಪ್ರಯತ್ನ ಪಡುವೆ? ಅಥವಾ ನಾ ಎಷ್ಟೇ ಕಷ್ಟ ಕೊಟ್ಟರೂ ಕೂಡ ಅದನ್ನು ಸಮಭಾವದಿಂದ ಸ್ವೀಕರಿಸುವಳು ಜಾನಕಿ. ಅವಳು ವೈದೇಹಿ ಇದ್ದಾಳೆ ತಮ್ಮ. ಅವಳ ಬದುಕಿನಲ್ಲಿ ಕರಿ ಕಲೆ ಎಂಬುದಿಲ್ಲ. ನಿರಭ್ರ ಶುಭ್ರವಾದ ನಿರ್ಮಲಾಕಾಶದಂತಹ ಅಂತರಂಗವನ್ನು ಹೊಂದಿದವಳು. ತಿಳಿದಿಹೇನಾದರೂ ದಾರಿ ಬೇರಿಲ್ಲ ತಮ್ಮ. ಹೌದೇ? ಕುಲ ಕೀರ್ತಿ ಹಿರಿದಲ್ಲದೆ ಕೈ ಹಿಡಿದಂತಹ ಸತಿ ಅಲ್ಲೂ ಅಲ್ಲ ಮಗು. ಕುಲದ ಕೀರ್ತಿಯನ್ನು ಉಳಿಸುವುದಕ್ಕೆ ಬೇಕಾಗಿ ಸಗರ ಅಸಮಂಜಸನನ್ನು ತೊರೆದ, ಇಕ್ಷ್ವಾಕು ದಂಡಕನನ್ನು ಸರಿ ಕುಲದ ಕೀರ್ತಿಯನ್ನು ಉಳಿಸಿಕೊಂಡವರವರು ಒಂದೊಮ್ಮೆಗೆ ಇದು ರಜಕನಾಡಿದಂತಹ ಮಾತು ಎನ್ನುವ ಹಾಗೆ ನಾ ಸಾಮಾನ್ಯ ಭಾವವನ್ನು ತಳೆದು ಹಾಗೆಯೇ ಉಳಿದೆ ಅಂತಾದರೆ ನಾನು ಆವಾಗ ಆಡಿದ ಹಾಗೆ ಪ್ರಶ್ನೆ ದೊಡ್ಡದಾಗುತ್ತದೆ ಮಗು. ಮುಂದಕ್ಕೆ ಅಯೋಧ್ಯೆಯ ಪೀಠವನ್ನು ಏರಬೇಕಾದಂತಹ ರಾಮನ ಮಕ್ಕಳು ತಮ್ಮದೇ ಅಂಗವಸ್ತ್ರದಿಂದ ಪೀಠವನ್ನು ತಡಕಾಡಿ ಒರೆಸಿ ಕುಳಿತುಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಬಾರದಲ್ಲ ತಮ್ಮ. ಬ್ರಹ್ಮಜ್ಞಾನದ ಜನಕನೆನಿಸಿರುವಂತಹ ಭಗವಾನ್ ಭಾಸ್ಕರ ನಮ್ಮ ವಂಶದ ಮೂಲ ಪುರುಷ ಮಗು. ಸರಿ, ಜಗತ್ತಿಗೆ ಜ್ಞಾನವನ್ನು ಕೊಟ್ಟ, ಬೆಳಕನ್ನು ಕೊಟ್ಟ, ಹೆಚ್ಚೇಕೆ ಬದುಕನ್ನೇ ಒದಗಿಸಿದವು. ಇತರರಿಗೆ ಬದುಕನ್ನು ಒದಗಿಸುವಂತಹ ಆದರ್ಶ ನಮ್ಮದ್ದಾಗಬೇಕು. ಉದರ ಪೋಷಣೆಗಾಗಿ ಬಟ್ಟೆಯನ್ನು ಶುಭ್ರಗೊಳಿಸುವ ರಜಕನೋರ್ವ ರಾಮನ ಬದುಕೆಂಬ ಬಟ್ಟೆಯಲ್ಲಿ ಕರಿ ಕಲೆವೊಂದನ್ನು ಗುರುತಿಸುತ್ತಾನೆ ಅಂತಾದರೆ ಅದನ್ನು ತೊಳೆಯಲೇಬೇಕು ತಮ್ಮ, ತೊಳೆಯಲೇಬೇಕು. ಒಂದರ್ಥದಲ್ಲಿ ನಾವು ಪುಣ್ಯಾತ್ಮರು. ನಮ್ಮ ಕಾಲಾನಂತರ ಇಂತಹ ಅಪವಾದದ ನುಡಿಗಳು ಒದಗಿ ಬರುತ್ತಾ ಇದ್ದರೆ ಅದನ್ನು ಕಳೆಯುವುದಕ್ಕೆ ಯಾರಿರ್ತಾ ಇದ್ರು ತಮ್ಮ. ನೀನೇನು ವ್ಯಥಿತ ಮಾನಸನಾಗಬೇಡ. ನನ್ನ ನರಸಿ ಜಾನಕಿ ಒಂದು ಮಾತನ್ನಾಡಿದ್ದಾಳೆ. ಏನಂತೆ? ಮತ್ತೊಮ್ಮೆ ಕಾನನಕ್ಕೆ ಹೋಗಬೇಕು, ಋಷಿಮುನಿಗಳನ್ನು ಕಾಣಬೇಕು ಎನ್ನುವ ಹಾಗೆ. ಮಗು, ನಾ ಬದುಕುವುದಿದ್ದರೆ ರಾಜಾರಾಮನಾಗಿಯೇ ಬದುಕುತ್ತೇನೆ, ಸೀತಾರಾಮನಾಗಿ ಬದುಕು ಸಾಗಿಸಬೇಕು ಎನ್ನುವಂತಹ ಇಚ್ಛೆ ನನ್ನದಲ್ಲ ತಮ್ಮ. ಯಾಕೆ, ಹೇಗೆ, ಏನು ಎನ್ನುವ ಹಾಗೆ ಮರು ಪ್ರಶ್ನಿಸಕೂಡದು ತಮ್ಮ. ಗಂಗಾ ನದಿಯನ್ನು ಉತ್ತರಿಸಿ ಅರಣ್ಯ ಗರ್ಭದಲ್ಲಿ ಜಾನಕಿಯನ್ನು ಬಿಟ್ಟು ಬಾ ತಮ್ಮ.
ಮನಸ್ಸು. ಹೇಳುವುದಕ್ಕೆ ಲಕ್ಷ್ಮಣನಿಗೆ ಅವಕಾಶವೇ ಇಲ್ಲ. ಇದು ರಾಮನಾಜ್ಞೆ, ಹೋಗು ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಾ ಎಂದು ಹೇಳಿ ರಾಜ ರಾಮನಾಗಿ ನಡೆದೇ ಬಿಟ್ಟನಲ್ಲ. ಮಂತ್ರಣಾಗಾರದಲ್ಲಿ ಕುಳಿತಂತಹ ಎಲ್ಲರೂ ಕೂಡ ಮೂಕ ಪ್ರತಿಮೆಗಳಾಗಿದ್ದಾರೆ. ಮೂಗಿನ ಮೇಲೆ ಬೆರಳಿಟ್ಟು ಇನ್ನೇನು ಮುಂದೇನು ಎಂಬ ಹಾಗೆ ಹಪಹಪಿಸುತ್ತಿದ್ದಾರೆ. ಅವರೆಲ್ಲರೂ ಪುಣ್ಯಾತ್ಮರು. ರಾಮನಾಜ್ಞೆಯನ್ನು ಕೇಳುವುದು ಮಾತ್ರ ನೀವು ಮಾಡಬೇಕಾದ ಕೆಲಸ, ಮುಂದೆ ಏನು ನೀವು ಮಾಡಬೇಕಾದದ್ದಿಲ್ಲ. ಆದರೆ ಈ ಪಾಪಿಯಾದ ಲಕ್ಷ್ಮಣ ಯಾರನ್ನು ಅಯೋಧ್ಯೆಯ ಭಾಗ್ಯದೇವತೆ, ಸೂರ್ಯವಂಶದ ಭಾಗ್ಯದೇವತೆ, ನನ್ನ ಹೆತ್ತ ತಾಯಿ ಸುಮಿತ್ರೆಗಿಂತ ಮಿಗಿಲು ಎಂಬ ಹಾಗೆ ನಾನು ಭಾವಿಸಿದ್ದೇನೋ, ಅಂತಹ ಸೀತಾದೇವಿಯನ್ನು ಈ ಪಾಪಿ ಕೈಗಳಲ್ಲಿ ಕಾಡು ಪಾಲು ಮಾಡಬೇಕೆ? ನಾನು ಕಾಡು ಪಾಲು ಮಾಡಬೇಕೆ? ಶತ್ರುಘ್ನನಿದ್ದ, ಭರತನಿದ್ದ, ಅವರ್ಯಾರಿಗೂ ಈ ಆಜ್ಞೆಯನ್ನು ಮಾಡದೆ ಲಕ್ಷ್ಮಣನಾದ ನನಗೆ ಯಾಕೆ ಹೇಳಿದ? ನಾನೇನು ಅಪರಾಧ ಮಾಡಿದ್ದೇನೆ? ರಾಮದೇವರಿಗೆ ನಾನೇನು ಒಂದು ಅಪರಾಧ ಮಾಡಿದ್ದೇನೆ. ಪಿತೃವಚನ ಅನುಲ್ಲಂಘನೀಯ ಅನ್ನುವಂತಹ ಸಂತವಾಣಿಯನ್ನು ಒಪ್ಪಿಕೊಂಡಂತಹ ರಾಮಭದ್ರ ವನವಾಸ ದೀಕ್ಷೆಯನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಹೂವನ್ನು ಬಿಟ್ಟು ಪರಿಮಳ ಇರುವುದಿಲ್ಲ, ದೇಹವನ್ನು ಬಿಟ್ಟು ಪ್ರಾಣ ಇರುವುದಿಲ್ಲ, ಹಾಗೆ ರಾಮನನ್ನು ಬಿಟ್ಟು ಲಕ್ಷ್ಮಣ ಇರುವುದಿಲ್ಲ ಅಂತ ಹೇಳಿ ಅವನ ಜೊತೆಯಲ್ಲಿ ವನವಾಸಕ್ಕೆ ಹೊರಟು ಬಂದವ ನಾನು. ಸೀತಾದೇವಿ ರಾಮನಿರುವ ಕಾಡೇ ನನಗೆ ಅಯೋಧ್ಯೆ, ರಾಮನಿಲ್ಲದ ಅಯೋಧ್ಯೆಯೇ ನನಗೆ ಕಾಡು ಎಂಬ ಹಾಗೆ ಅಯೋಧ್ಯೆಯ ಸರ್ವ ಸಂಪತ್ತನ್ನು ಬಿಟ್ಟು ಬಂದವಳು. ಹೋಗಿ ಹೋಗಿ ಪಂಚವಟಿ ಕ್ಷೇತ್ರದಲ್ಲಿರುವಂತಹ ಕಾಲಕ್ಕೆ ಅಯೋಧ್ಯೆಯಲ್ಲಿರುವ ಶ್ರೀಮಂತಿಕೆಯನ್ನೇ ಬಿಟ್ಟು ಬಂದ ಸೀತಾದೇವಿಗೆ ಅಲ್ಲಿ ಕಂಡಂತಹ ಚಿನ್ನದ ಬಣ್ಣದ ಜಿಂಕೆ ಬೇಕು ಅಂತ ಅನಿಸಿತು. ರಾಮದೇವರು ಹೇಳಿದರು ಇದು ರಕ್ಕಸರ ಮಾಯೆ. ಹೇಳಿದರು ಕೇಳದೇ ಇದ್ದಾಗ ತನಗಾಗಿ ಎಲ್ಲವನ್ನು ಬಿಟ್ಟು ಬಂದ ಸತಿಯ ಬಯಕೆಯನ್ನು ಈಡೇರಿಸುವುದು ಗಂಡನಿಗೆ ಕರ್ತವ್ಯ ಅಂತ ಭಾವಿಸಿ ಆ ಜಿಂಕೆಯನ್ನು ತರುವುದಕ್ಕೆ ಹೊರಡುವಾಗ ನನಗೆ ಒಂದು ಆಜ್ಞೆಯನ್ನು ಮಾಡಿದರು. ತಮ್ಮ, ನಿನಗೆ ಸೀತೆಯನ್ನು ಒಪ್ಪಿಸಿ ಹೋಗುತ್ತಿದ್ದೇನೆ, ನಾನು ಬರುವಲ್ಲಿಯವರೆಗೆ ನಿನ್ನ ಅತ್ತಿಗೆ ಹೊಣೆಗಾರಿಕೆ ನಿನಗೆ, ಯಾವ ಕಾಲಕ್ಕೂ ಸೀತೆಯನ್ನು ಬಿಟ್ಟು ಬರಬೇಡ ಆಜ್ಞೆ ಅಂತ ಹೇಳಿದೆ. ರಾಮದೇವರು ಹೋದರು. ಆಗ ನಮಗೆ ಕೇಳಿಸಿದಂತಹ ಒಂದು ಸ್ವರ, ಹಾ ಸೀತಾ, ಹಾ ಲಕ್ಷ್ಮಣ. ಸೀತಾದೇವಿಯ ಸ್ವರವನ್ನು ಕೇಳಿ ಅಂಜಿ ಒಂದು ಮಾತು ಹೇಳಿದರು, ಲಕ್ಷ್ಮಣ, ನಿನ್ನ ಅಣ್ಣನಿಗೆ ಅಪಾಯ ಒದಗಿದೆ, ಹೋಗಿ ನೋಡಿ ಬಾ. ನಾ ಹೇಳಿದೆ, ಅಣ್ಣನಿಗೆ ಯಾವುದೇ ರೀತಿ ಅಪಾಯ ಒದಗುವುದಿಲ್ಲ, ಅದು ರಕ್ಕಸರ ಮಾಯೆ ಅಂತ ನಾನು ಹೇಳಿದರೂ ಕೇಳದೇ ಇದ್ದಾಗ ಕೊನೆಗೆ ನಾನೆಣಿಸದೇ ಇದ್ದಂತಹ ಕಠಿಣತರವಾದ ಮಾತನ್ನು ಹೇಳಿದರು. ಆಗ ಹೋಗದೆ ನಿರ್ವಾಹ ಇರಲಿಲ್ಲ. ಆದರೂ ಹೋಗುವುದಕ್ಕಿಂತ ಮೊದಲು ಲಕ್ಷ್ಮಣ ರೇಖೆಯನ್ನು ಎಳೆದು ಹೋದೆ. ಯಾವ ಕಾರಣಕ್ಕೂ ಈ ರೇಖೆಯನ್ನು ದಾಟಿ ನೀನು ಬರಬೇಡ ತಾಯೇ ಎಂಬುದಾಗಿ ಹೇಳಿ ಹೋದಾಗ ಅದು ಮಾರೀಚ ಸಾಯುವಾಗ ಮಾಡಿದಂತಹ ಮಾಯಕ. ಮಾರೀಚ ಸತ್ತು ಹೋದ ಮೇಲೆ ಮತ್ತೊಂದು ಜಿಂಕೆಯನ್ನು ನಿರ್ಮಿಸಿ ನಾವಿಬ್ಬರು ಪರ್ಣಕುಟೀರಕ್ಕೆ ಬಂದಾಗ ಸೀತಾದೇವಿ ಅಪಹಾರವಾಗಿತ್ತು. ಅಂದು ರಾಮನಾಜ್ಞೆಯನ್ನು ಮೀರಿದವ ನಾನು. ಬಹುಶಃ ಅಂದು ಅವನ ಆಜ್ಞೆಯನ್ನು ಮೀರಿದ್ದು ಅಪರಾಧ ಎಂಬ ಹಾಗೆ ಭಾವಿಸಿ ಇಂದು ಲಕ್ಷ್ಮಣನಿಗೆ ಇಂತಹ ಶಿಕ್ಷೆಯನ್ನು ಕೊಟ್ಟ ಅಣ್ಣ ಘನವಾಯಿತು. ನಾ ಮಾಡಿದ ಪಾಪಕ್ಕೆ ಇದು ಘನವಾದ ಶಿಕ್ಷೆ. ಆದರೆ ಅಯೋಧ್ಯೆಯಲ್ಲಿ ರಾಮನಾಜ್ಞೆಯನ್ನು ಮೀರುವ ಶಕ್ತಿ ಯಾರಿಗಿದೆ? ನಡೆಯಲೇಬೇಕು, ನಡೆಸಲೇಬೇಕು. ಪ್ರಾಣವನ್ನು ತೊರೆದಂತಹ ಡಿಂಬದ ಹಾಗೆ ರಾಮನಾಜ್ಞೆಯನ್ನು ಹೊತ್ತು ಸೀತಾದೇವಿಯ
ನೀನು ಬಂದದ್ದೇ ನನಗೆ ಗೊತ್ತಾಗಲಿಲ್ಲ ಮಗನೇ. ನಿನ್ನನ್ನು ಕಂಡಾಗ ಮನಸ್ಸಿಗೆ ಒಂದು ರೀತಿಯ ಸಮಾಧಾನವಾಯಿತು, ಲೇಸಾಯಿತು. ಲಕ್ಷ್ಮಣ ನೀನು ಇಲ್ಲಿಗೆ ಬಂದದ್ದು ಯಾಕೆ ಗೊತ್ತೇ? ಯಾವುದೋ ಒಂದು ಬೇಸರ ನನ್ನ ಮನಸ್ಸಲ್ಲಿ ಮೂಡಿತ್ತು. ನಿನ್ನ ಮುಖವನ್ನು ಕಂಡಾಗ ಆ ಬೇಸರವೆಲ್ಲವೂ ಮಾಯವಾಯಿತು. ಆದರೆ ಕಾರ್ಯ ಕಾರಣವಿಲ್ಲದೆ ನೀನು ಬರುವವನಲ್ಲ, ನನ್ನಂತಪುರಕ್ಕೆ ಬಂದಿದ್ದೀಯ. ಹಾಗಾದರೆ ಕಾರಣವೇನಾದರೂ ಇರಬೇಕಲ್ಲ. ಅದು ನನ್ನನ್ನು ಕಾಣುವುದಕ್ಕಾಗಿಯೇ ಬಂದವನೇ ನೀನು. ಮತ್ತೆ ಯಾಕೆ ನೆಲನೋಟಕನಾಗಿದ್ದೀಯ? ಲಕ್ಷ್ಮಣ, ಬರುವುದಕ್ಕೆ ಕಾರಣವೇನು? ಏನಾದರೂ ವಿಚಾರವನ್ನು ತಿಳಿಸುವುದಕ್ಕಿದೆ, ಹೇಳಬಾರ. ನನ್ನ ಬರೋಣವನ್ನು ಕಂಡ ನೀನು ಬಂದದ್ದರಿಂದ ನನ್ನ ಮನಸ್ಸಿಗೆ ಆವರಿಸಿದ ಚಿಂತೆ ದೂರವಾಯಿತು ಲಕ್ಷ್ಮಣ ಎಂಬ ಹಾಗೆ ಹೇಳಿದಾಗ ನಿನ್ನ ಮಾತೃತ್ವದ ಜಾಗೃತವಾಗುತ್ತದೆ ತಾಯಿ. ನಿನ್ನನ್ನು ತಾಯಿ ಎಂಬ ಹಾಗೆ ನಾವು ಭಾವಿಸಿದವರು, ನಮ್ಮನ್ನು ಮಕ್ಕಳು ಎಂಬ ಪ್ರೀತಿಯಲ್ಲಿ ನೀನು ಕಂಡವಳು. ನಾನು ಬಂದುದರಿಂದ ನಿನ್ನ ಚಿಂತೆ ದೂರವಾಯಿತೆ. ಹೌದಪ್ಪ ಅಮ್ಮ, ನಾನು ನನ್ನ ಸ್ವಇಚ್ಛೆಯಿಂದ ಬಂದುದಲ್ಲ ತಾಯಿ. ಮತ್ತೆ ಕೋದಂಡ ಪಾಣಿ, ಅಯೋಧ್ಯೆಯ ಅರಸು, ಮರ್ಯಾದಾ ಪುರುಷೋತ್ತಮ ನನ್ನೊಲ್ಲಭ ಶ್ರೀರಾಮಚಂದ್ರಮನ ಆಜ್ಞೆಯನ್ನು ಹೊತ್ತೂ ನಿನ್ನ ಬಳಿಗೆ ಬಂದೆ. ಏನದು? ನಿನ್ನೆ ಒಂದು ನಿನ್ನ ಮನದಾಸೆಯನ್ನು ನಿನ್ನ ಪತಿದೇವರಲ್ಲಿ ನೀನು ಹೇಳಿದೆಯಂತೆ. ಮತ್ತೊಮ್ಮೆ ಕಾಡಿಗೆ ಹೋಗಬೇಕು, ಋಷಿ ವಧುಗಳ ಸೇವೆಯನ್ನು ಮಾಡಬೇಕು, ಮಂತ್ರಘೋಷವನ್ನು ಕೇಳಬೇಕು,
ಹೋಮದ ಧೂಮವನ್ನು ಕಾಣಬೇಕು, ಆಗ್ರಾಣಿಸಬೇಕು ಎಂಬುದಾಗಿ ನನ್ನ ಬಯಕೆ ಅಂತ ನೀನು ಹೇಳಿದೆಯಂತೆ. ಹೌದಾ ಅಮ್ಮ? 10-12 ವರ್ಷ ಕಾಡಿನಲ್ಲೇ ಇದ್ದಂತಹ ನಿನಗೆ ಮತ್ತೊಮ್ಮೆ ಕಾಡಿಗೆ ಹೋಗುವ ಬಯಕೆಯಾಯಿತು ಅಂತಾದರೆ ಇದಲ್ವೇ ಆಶ್ಚರ್ಯ ತಾಯಿ. ಆದರೆ ಏನಪ್ಪ, ನಿನ್ನ ಆಶೆ ಪೂರ್ತಿಯಾಗುವ ಸಮಯ ಒದಗಿ ಬಂದಿದೆ ತಾಯಿ. ಗೊತ್ತಾಗ್ಲಿಲ್ಲ ನನಗೆ. ನಮ್ಮನ್ನ ನನಗೆ ಆಜ್ಞೆಯನ್ನು ಮಾಡಿದ್ದಾನೆ. ಏನೆಂದು? ಸೀತೆಯನ್ನು ಕರೆದುಕೊಂಡು ಕಾಡಿನಲ್ಲಿ ಬಿಟ್ಟು ಬಾ ಲಕ್ಷ್ಮಣ, ಅವಳ ಆಸೆಯನ್ನು ಪೂರೈಸು, ಋಷಿಮುನಿಗಳ ಆಸೆ, ಮುನಿಗಳ ಸೇವೆಯನ್ನು ಮಾಡಬೇಕು ಎಂಬ ಹಾಗೆ ನನ್ನ ಮಡದಿಗೆ ಬಯಕೆ. ಹಾಗಾಗಿ ಕಾಡಿಗೆ ಕರೆದುಕೊಂಡು ಹೋಗುವಾ ಅಂತ ಲಕ್ಷ್ಮಣನಾದಂತಹ ನನಗೆ ರಾಮದೇವರು ಆಜ್ಞೆ ಮಾಡಿ ನಾನು ಎಚ್ಚರವಾಗಿದ್ದೇನೆಯೋ ಅಥವಾ ಕನಸನ್ನು ಕಾಣುತ್ತಿದ್ದೇನೆಯೋ, ಅರೆಗಳಿಗೆ ನನ್ನನ್ನೇ ನಾನು ಪ್ರಶ್ನಿಸುವಂತಹ ಸ್ಥಿತಿಗೆ ಬಂದು ಮುಟ್ಟಿದ್ದೆ ಲಕ್ಷ್ಮಣ. ಯಾಕೆ ಗೊತ್ತೇ? ಯಾಕಮ್ಮ? ನಿನ್ನೆ ಸಂಜೆಯ ಹೊತ್ತಿನಲ್ಲಿ, ಅರ್ಥಾತ್ ರಾತ್ರಿಯ ಸಮಯದಲ್ಲಿ ಚಂದ್ರಿಕಾ ವಿಹಾರಕ್ಕೆಂದು ಹೂತೋಟಕ್ಕೆ ಹೋಗಿದ್ದಂತಹ ಆ ಹೊತ್ತಿನಲ್ಲಿ ಲತಾ ಮಂಟಪದಲ್ಲಿ ಕುಳಿತಂತಹ ಸಂದರ್ಭ, ನನ್ನ ಪತಿಯಾದಂತಹ ಶ್ರೀರಾಮಚಂದ್ರ ಬಯಕೆ ಏನಾದರೂ ಇದೆ ಅಂತ ಕೇಳಿದಾಗ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಬಯಕೆ ಅದುವೇ ಕಾನನದತ್ತ ಹೋಗಬೇಕು. ಆ ಋಷಿ ಮುನಿಗಳು ಮಾಡುವಂತಹ ಯಾಗ ಯಜ್ಞಾದಿಗಳನ್ನು ಕಣ್ತುಂಬ ಕಾಣಬೇಕು, ಮುನಿ ವಧುಗಳ ಸೇವೆಯನ್ನು ಮಾಡಬೇಕು, ಮಂತ್ರಘೋಷಗಳನ್ನು ಕೇಳಬೇಕು, ಅಲ್ಲಿ ಆಗುತ್ತೊಂದು ಆ ಹೋಮದ ಧೂಮವನ್ನು ಆಘ್ರಾಣಿಸಬೇಕು, ಪಂಚೇಂದ್ರಿಯಗಳಿಗೆ ಒಂದು ರೀತಿಯ ಸಮಾಧಾನವನ್ನು, ತೃಪ್ತಿಯನ್ನು ತಂದುಕೊಳ್ಳಬೇಕು ಎಂಬಂತಹ ಆಲೋಚನೆಯನ್ನು, ಅಭಿಪ್ರಾಯವನ್ನು ನನ್ನವರಲ್ಲಿ ನಾನು ತಿಳಿಸಿದ್ದೆ. ಆದರೆ ಸಮಯ ಸಂದರ್ಭ ಬಂದಾಗ ಜಾನಕಿ ಅದಕ್ಕೆ ಅವಕಾಶವನ್ನು ನಾನು ಕಲ್ಪಿಸಿಕೊಡುತ್ತೇನೆ ಎಂಬುದಾಗಿ ನನ್ನವರಿಗೆ ಹೇಳಿದ್ರು. ಆದರೆ ವಿಶೇಷವಾದಂತಹ ರಾಜಕೀಯದ ಈ ಒತ್ತಡದಲ್ಲಿಯೂ ಸತಿಯಾದಂತಹ ನನ್ನ ಆಸೆಯನ್ನು ನಡೆಸಿಕೊಡುವುದಕ್ಕಾಗಿ ನನ್ನೊಲ್ಲಭನಾದಂತಹ ರಾಮಚಂದ್ರ ಅರ್ಥಾತ್ ನನ್ನ ದೇವರು ನನ್ನನ್ನು ಕಳುಹಿಸಿಕೊಟ್ಟು ನಿನಗೆ ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ಹೌದು, ಕರೆದುಕೊಂಡು ಹೋಗುವುದಕ್ಕಾಗಿ ಸರಿ ಕಟಿಬದ್ಧನಾಗಿ ಬಂದೆ. ಹೌದೇ? ಆದರೆ ಒಂದು ಮಾತನ್ನ ಕೇಳಿ ಹೇಳ.
ಸಕಲ ಸಿದ್ಧತೆಯೊಂದಿಗೆ ನೀನು ನನ್ನ ಅಂತಃಪುರಕ್ಕೆ ಬಂದಿದ್ದೀಯ. ಹೌದಮ್ಮ. ಅವರ ಮಾತನ್ನು ನಿನ್ನ ಬಾಯಿ ಮುಖೇನವಾಗಿ ಕೇಳಿದಾಗ ಆಗುತ್ತಿರುವಂತಹ ಆ ಸಂತೋಷ ಅವರ್ಣನೀಯ. ಆದರೆ ಆಸೆಯನ್ನು ನನ್ನವರಲ್ಲಿ ನಾನು ತೋಡಿಕೊಂಡಿದ್ದೆ. ಈಗ ನಾನು ಆಲೋಚಿಸುವುದು ಏನಮ್ಮ, ಆ ಘೋರ ಕಾರಣಕ್ಕೆ ಅರ್ಥಾತ್ ಕಾಡಿಗೆ ಹೋಗುವಂತಹ ಆಸೆಯನ್ನು ಅಪೇಕ್ಷೆಯನ್ನು ನನ್ನವರ ಮುಂಭಾಗದಲ್ಲಿ ನಾನು ಇಟ್ಟದ್ದೇನೋ ಸತ್ಯ. ಹೋಗುವುದಕ್ಕೆ ನಾನು ಒಬ್ಬಳೇ ಹೋಗಬೇಕೆಂಬಂತಹ ಬದ್ಧತೆ ಏನು ಇಲ್ವಲ್ಲ? ಇಲ್ಲ. ಅದಕ್ಕಾಗಿ ಕೇಳುತ್ತಿದ್ದೇನೆ. ಏನಮ್ಮ, ನನ್ನ ಜೊತೆಯಲ್ಲಿ ಬರುವುದಕ್ಕೆ ಯಾರೆಲ್ಲ ಸಿದ್ಧರಾಗಿದ್ದಾರೆ? ಯಾರೆಲ್ಲ ಅಂತ ಹೇಳುವ ಪ್ರಶ್ನೆಯೇ ಬೇಡ. ನನ್ನ ಜೊತೆಯಲ್ಲಿ ನನ್ನ ಪ್ರೀತಿಯ ತಂಗಿ ಅರ್ಥಾತ್ ನಿನ್ನ ಮಡದಿಯಾದಂತಹ ಊರ್ಮಿಳೆ ಬರ್ತಾಳೆ, ಭರತನ ಮಡದಿಯಾದಂತಹ ಮಾಂಡವಿ ಬರ್ತಾಳೆ, ಅಥವಾ ಶತ್ರುಘ್ನ ಸತಿಯಾದಂತಹ ಶ್ರುತಕೀರ್ತಿ ಬರುವಳೆ? ಅಲ್ಲ, ಪೂಜ್ಯ ಮಾತೆಯರು ಅಂದರೆ ನನ್ನ ಅತ್ತೆಯರು 3 ಮಂದಿ, ಅವರಲ್ಲಿ ಯಾರು ಬರ್ತಾರೆ? ಅಷ್ಟು ಮಾತ್ರವಲ್ಲ, ಕೇವಲ ಕಾಡಿನ ಸೌಂದರ್ಯವನ್ನು ಸವಿಯುವುದಕ್ಕಾಗಿ ಸೀತೆ ಹೊರಟು ನಿಂತವಳಲ್ಲ. ಮೊದಲೇ ನಿನ್ನಲ್ಲಿ ಹೇಳಿದ್ದೇನೆ, ಮುನಿ ವಧುಗಳನ್ನು ಕಾಣುವುದಕ್ಕಾಗಿ ನಾನು ಹೋಗುತ್ತೇನೆ. ನಾನು ಹೋಗುವುದು ಇಲ್ಲಿಂದ ಸಾಕೇತದ ಸಾಮ್ರಾಜ್ಞಿಯಾಗಿ ನಾನು ಹೋಗುವುದು. ಸಾಮ್ರಾಜ್ಞಿಯಾದಂತಹ ನಾನು ಅಲ್ಲಿಗೆ ಅವರನ್ನು ಕಾಣುವುದಕ್ಕಾಗಿ ಹೋಗುವಾಗ ಬರೆಗೈಯಲ್ಲಿ ಹೋದರೆ ಅದು ಭೂಷಣ ಅಂತ ಅನ್ನಿಸ್ತದೆಯೇ ಲಕ್ಷ್ಮಣ. ಹಾಗಾದರೆ ಆ ಮುನಿ ವಧುಗಳಿಗೆ ಕೊಡುವುದಕ್ಕೆ ಏನಾದರೂ ಸುವಸ್ತುಗಳನ್ನು ನಾನು ಹಿಡಿದುಕೊಳ್ಳಬೇಡವೆ? ಇಷ್ಟಕ್ಕೂ ನನ್ನ ಒಡೆಯನಾದಂಥ ರಾಮಚಂದ್ರ ಏನು ಹೇಳಿದ್ದಾರೆ ಹೇಳಬಾರದು? ಯಾಕೆ ಸುಮ್ಮನಿದ್ದೀಯ?
ಹೊರಟು ಬರುವುದಕ್ಕೆ ನೀನು ಸಿದ್ಧಳಾಗಿದ್ದಿ. ಜೊತೆಯಲ್ಲಿ ಯಾರು ಬರ್ತಾನೆ ಮೈದುನ? ನೀ ಯಾರ ಹೆಸರನ್ನೆಲ್ಲ ಹೇಳಿದೆಯೋ ಅವರು ಯಾರು ಬರುವ ಸ್ಥಿತಿಯಲ್ಲಿಲ್ಲಮ್ಮ. ಅಂದ್ರೆ ಊರ್ಮಿಳೆಯೋ ಮಾಂಡವಿಯೋ ಶ್ರುತಕೀರ್ತಿಯೋ ಎಲ್ಲರೂ ನಿನ್ನ ಹಾಗೆ ಗರ್ಭವತಿಯಾಗಿದ್ದಾರೆ. ಮಾತೆಯರು ವೃದ್ಧಾಪ್ಯದಲ್ಲಿದ್ದಾರೆ. ಅಣ್ಣನಂತೂ ಗಹನವಾದ ಕಾರ್ಯದಲ್ಲಿ ನನಗೆ ಆಜ್ಞೆಯನ್ನು ಮಾಡಿ ಎಲ್ಲಿಗೋ ಹೋಗಿದ್ದಾರೆ. ಒಟ್ಟಂದದಲ್ಲಿ ಹೇಳಬೇಕು ಅಂತಾದರೆ ಅವರ್ಯಾರಿಗೂ ನಿನ್ನ ಜೊತೆಯಲ್ಲಿ ಬರುವ ಯೋಗ ಇಲ್ಲ. ಅಂದ್ರೆ ಆ ಯೋಗ ಸಿಕ್ಕಿದ್ದು ಲಕ್ಷ್ಮಣನಾದಂತಹ ನನಗೆ ಮಾತ್ರ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ತಾಯೇ, ಬೇರೆ ಮಾತನ್ನಾಡದೆ ರಾಮನ ಆಜ್ಞೆಯನ್ನು ನೆರವೇರಿಸುವುದಕ್ಕೆ ಮೈದುನನಾದಂತಹ ನನ್ನ ಜೊತೆಯಲ್ಲಿ ಹೊರಟು ಬರಬೇಕು ತಾಯೇ. ಹಾಗಾದ್ರೆ ಬರುವವರು ಯಾರೂ ಇಲ್ಲ ಹಾಗೆಂದು ವಿಚಾರವನ್ನು ತಿಳಿಸಿದಂತಹ ನಿನ್ನ ಮುಂಭಾಗದಲ್ಲಿ ಈಗಲೇ ನಾನು ಹೊರಟು ಬರುವುದಕ್ಕೆ ಸಿದ್ಧಳಿಲ್ಲ. ಕಾರಣವೇನು ಬಲ್ಲೆಯ? ಏನು? ಪೂಜ್ಯ ಮಾತೆಯರು ಅವರ ಯೋಗ್ಯವಾದಂತಹ ಆಶೀರ್ವಾದವನ್ನು ನಾನು ಪಡೆಯಬೇಕಾಗಿದೆ. ನನ್ನ ಪ್ರೀತಿಯ ತಂಗಿಯಂದಿರಿಗೆ ವಿಚಾರವನ್ನು ನಾನು ತಿಳಿಸಬೇಕಾಗಿದೆ. ಬೇಕಾದಂತಹ ಸುವಸ್ತುಗಳನ್ನು ಸಿದ್ಧಪಡಿಸಿಕೊಂಡು ನಾನು ಬರಬೇಕಾಗುತ್ತದೆ. ಹಾಗಾಗಿ ರಥವನ್ನು ಸಿದ್ಧಪಡಿಸಿರು ಅವರಿಗೆಲ್ಲ ಆದಷ್ಟು ಬೇಗ ತಿಳಿಸಿ ಈ ಹೊತ್ತಿನಲ್ಲೇ ಸಿದ್ಧರಾಗಿ ಬರ್ತೇನೆ. ಲಕ್ಷ್ಮಣ, ಹೋದೆಯಾ ತಾಯಿ? ಅವಸರವಾಗಿ ಹೋಗಿದ್ದೇನೆ. ಮಾತೆಯರಲ್ಲಿ ಹೇಳಿದೆಯಾ? ಹೇಳಿದೆ. ತಂಗಿಯರಲ್ಲಿ ಅರುಹಿದೆಯಾ? ತಿಳಿಸಿದೆ. ಏನು ಹೇಳಿದ್ರಮ್ಮ? ಮಾತೆಯರು ಯೋಗ್ಯವಾದಂತಹ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ತಂಗಿಯಂದಿರು ಶುಭದ ಬಯಕೆಯನ್ನು ತಿಳಿಸಿದ್ದಾರೆ. ಯಾರು ಹೋಗಬೇಡ ಸೀತಾ ಎಂಬ ಹಾಗೆ ನಿನ್ನನ್ನು ತಡೆಯಲಿಲ್ವೇ? ನನ್ನಲ್ಲವನಾದಂತಹ ಶ್ರೀರಾಮಚಂದ್ರ ಹೇಳಿದ ಮೇಲೆ ಬೇರೆಯವರು ತಡೆಯುವುದಕ್ಕೆ ಸಾಧ್ಯ ಉಂಟೆ ಲಕ್ಷ್ಮಣ? ಅವರ್ಯಾರೂ ತಡೆಯುವುದಿಲ್ಲ ಅಂತಾದ್ರೆ ತಡೆಯುವ ಯೋಗ್ಯತೆಯಾದರೂ ಲಕ್ಷ್ಮಣನಾದಂತಹ ನನಗೆಲ್ಲಿದೆ ತಾಯೇ? ನೀನೇ ಕರೆದುಕೊಂಡು ಹೋಗುವುದಕ್ಕಾಗಿ ಸಿದ್ಧನಾಗಿ ಬಂದಿದ್ದೀಯಾ? ನೀನು ಸಿದ್ಧಳಾಗಿದ್ದಿ. ಹೌದು. ರಥವೂ ಸಿದ್ಧವಾಗಿದೆ. ನಾನೇ ಸಾರಥಿಯಾಗುತ್ತೇನೆ, ನೀನೇ ರಥಿಗಳಾಗು. ಏರಿರ್ಬೋದು.
ಯಾಕೆ ಅರ್ಥವಾಯಿತು. ಮೂಕ ಪ್ರಾಣಿಗಳಾದಂತಹ ಕುದುರೆಗಳಿಗೆ ಪಾಪಿಯಾದ ಲಕ್ಷ್ಮಣ ಮಾಡುವಂತಹ ಕಾರ್ಯ ಗೊತ್ತಾಗಿರಬೇಕು. ಅಯೋಧ್ಯೆಯ ದೇವತೆಯಾದಂತಹ ಆ ಸೀತಾದೇವಿಯನ್ನು ಕಾಡು ಮಾಡುವುದಕ್ಕೆ ಲಕ್ಷ್ಮಣ ಹೋಗುತ್ತಿದ್ದಾನೆ. ಇವನ ಪಾಪ ಕಾರ್ಯದಲ್ಲಿ ನಾವು ಭಾಗಿಯಾಗುವುದು ಬೇಡ ಎಂಬ ಆ ಕಾರಣಕ್ಕೆ ರಥವನ್ನು ಎಳೆಯುವುದಕ್ಕೆ ಕುದುರೆಗಳು ಹಿಂದೆ ಹಾಕುತ್ತಿದೆ. ಅಲ್ಲ, ಯಮನ ಶಿಶುವನ್ನು ಹೊತ್ತವಳು ಸೀತಾದೇವಿ ಎಂಬ ಹಾಗೆ ವಸಿಷ್ಠರೇ ಆಡಿದ ಮಾತು. ಗರ್ಭಸ್ಥವಾದಂತಹ ಶಿಶುಗಳಿಗೆ ನಾನು ಮಾಡುವ ಪಾಪಕೃತ್ಯ ಗೊತ್ತಾಯಿತು. ಕಾಡಿಗೆ ಹೋಗುವುದಕ್ಕೆ ಮನಸ್ಸಿಲ್ಲದೆ ಗರ್ಭದಲ್ಲಿದ್ದಂತಹ ಶಿಶುಗಳೇ ಭಾರವಾಗಿ ಗರ್ಭದಿಂದಲೇ ನನಗೆ ಹೇಳಿದ ಹಾಗೆ ಕೇಳಿಸ್ತಾ ಇದೆ. ಚಿಕ್ಕಪ್ಪ, ನಾವು ನಿನಗೆ ಏನು ಅಪರಾಧ ಮಾಡಿದ್ದೇವೆ? ಅರಮನೆಯಲ್ಲಿ ಹುಟ್ಟಿ ಚಿನ್ನದ ಪರ್ಯಂಕದಲ್ಲಿ ತೊಟ್ಟಿನಲ್ಲಿ ಮಲಗಿ ಚಿನ್ನದ ಬಟ್ಟಲಲ್ಲಿ ಹಾಲನ್ನು ಕುಡಿಯಬೇಕಾದ ನಮ್ಮನ್ನು ಕಾಡು ಪಾಲು ಮಾಡುವೆಯಾ? ನಮಗೆ ಕಾಡಿಗೆ ಬರುವುದಕ್ಕೆ ಮನಸ್ಸಿಲ್ಲ ಎಂಬ ಹಾಗೆ ಸೀತೆಯ ಗರ್ಭದಲ್ಲಿ ಭಾರವಾಗಿ ರಥ ಮುಂದೆ ಹೋಗುವುದಕ್ಕೆ ವಿರೋಧ ವ್ಯಕ್ತವಾಗುತ್ತಿದೆ. ಬಸಿರ ಭಾರವೇ ಬೇಡ. ಒಂದು ಕಾಲದಲ್ಲಿ ಇಂದ್ರಜಿತ್ತನ್ನು ಕೊಂದವ ನಾನು. ಇಂದ್ರಜಿತ್ತುವಿಗೆ ಹರಣಾದವ ಲಕ್ಷ್ಮಣನ ಎದೆಯ ಭಾರ. ನನ್ನ ಭಾರವೇ ಈ ರಥಕ್ಕೆ ಭಾರವಾಗುತ್ತದೆ. ಒಂದಲ್ಲ ಎರಡಲ್ಲ ಹಲವು ವಿಧದಲ್ಲಿ ನನ್ನ ರಥ ಮುಂದೆ ಹೋಗುವುದಕ್ಕೆ ಇದೆಲ್ಲವೂ ಭಾರವಾಗುತ್ತದೆ. ರಾಮ ರಾಮ. ಬದುಕಿನಲ್ಲಿ ಒಮ್ಮೆ ಪತಿತನಾಗಿದ್ದೆ ನಾನು. ಗುರುಶಾಪದಿಂದ ನಿಷಾಧನಾದೆ. ಆದರೂ ಕೂಡ ಪರುಷಶಿಲೆಗೆ ಕಬ್ಬಿಣವು ಸೋಂಕಿದಾಗ ಅದು ಬಂಗಾರವಾಗುವಂತೆ ಸಪ್ತರ್ಷಿಗಳ ಸಂಸರ್ಗದಿಂದ ಈ ಮೇದಿನಿಗೆ ನವ ಮನುಜನಾಗಿ ಕಾಣಿಸಿಕೊಂಡೆ ನಾನಿಂತಹ ಭಾಗ್ಯವಂತ. ಆಶ್ರಮದೊಳಗೆ ನನಗೆ ಕನಕಗರ್ಭನ ದರ್ಶನವಾಯಿತು. ವಾಣಿರಮಣನ ನುಡಿ ನನಗೆ ಮಾನ್ಯ. ಅವನ ನುಡಿಯನ್ನು ಅಪ್ಪಣೆಯಿಂದೇ ಪಾಲಿಸಿ ಕಾವ್ಯವನ್ನು ರಚಿಸುವುದಕ್ಕೆ ಆರಂಭ ಮಾಡಿದೆ. ಶ್ರೀಮದ್ ರಾಮಾಯಣ ಎಂಬ ಕಾವ್ಯವನ್ನು ರಚಿಸಿದ್ದೇನೆ. ಬರೆಯೋದು ಮುಖ್ಯ ಅಲ್ಲ, ಓದುವವರು ಬೇಕಲ್ಲ. ಓದುವುದು ಮುಖ್ಯ ಅಲ್ಲ, ಸರಿಯಾಗಿ ಓದುವುದು ಮುಖ್ಯ. ಇಂತಹ ಕಾವ್ಯವನ್ನು ಶ್ರುತಿಬದ್ಧವಾಗಿ ಲಯಬದ್ಧವಾಗಿ ರಸಭಾವವನ್ನು ಅರಿತು ಹಾಡುವಂತಹ ಕೋವಿದರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಹೀಗೆ ಯೋಚಿಸುತ್ತಾ ತಮಸಾ ತೀರಕ್ಕೆ ಬಂದವನು ನಾನು. ಆದಿತ್ಯನಿಗೆ ಅರ್ಘ್ಯ ಪ್ರದಾನವನ್ನು ಮಾಡಿ ಆಯಿತು. ದಶರಥ ಪುತ್ರರನ್ನು ಪಡೆಯುವುದಕ್ಕೆ ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡಿದನಂತೆ. ಹಾಗಿದ್ರೆ ನನಗೆ ಶಿಷ್ಯಂದರು ಬೇಕು. ಶಿಷ್ಯಂದರನ್ನು ಪಡೆಯುವುದಕ್ಕೆ ನಾನು ಶಿಷ್ಯಕಾಮೇಷ್ಟಿ ಯಜ್ಞವನ್ನು ಮಾಡಬೇಕು. ಮನವೆಂಬ ವೇದಿಕೆಯಲ್ಲಿ ಶಿಷ್ಯಕಾಮೇಷ್ಟಿ ಯಜ್ಞಕ್ಕೆ ತೊಡಗಿದ್ದೇನಷ್ಟೇ. ಏನು
ಧ್ವನಿಯು ನನ್ನ ಕಿವಿಗೆ ಬಂದ ಅಪ್ಪಳಿಸ್ತಾ ಇದೆ. ಈ ಕಾಡಿನಲ್ಲಿ ಶಕಾಮೇಷ್ಟಿ ಯಜ್ಞವನ್ನು ಮನದಲ್ಲಿ ಪ್ರಾರಂಭಿಸಿದ್ದಷ್ಟೇ ಕೋಸಲಪತಿಯ ನಾಮವನ್ನು ಯಾರೋ ಉಚ್ಚರಿಸ್ತಾ ಇದ್ದಾರೆ. ಯಾರಾಗಿರಬಹುದು? ಯಾರಾಗಿರಬಹುದು? ನೋಡೋಣ ನೋಡೋಣ ನೋಡೋಣ. ದೇಹಕ್ಕೆ ಗಾಯವಾದಾಗ ಕೆನ್ನೀರು ಬರುತ್ತದೆ, ಮನಸ್ಸಿಗೆ ಗಾಯವಾದಾಗ ಕಣ್ಣೀರು ಕಾಣಿಸಿಕೊಳ್ತದೆ. ನಿನ್ನ ಮನಸ್ಸಿಗೆ ನೋವಾಗಿದೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನಮ್ಮ. ಈ ದಟ್ಟಡವಿಯಲ್ಲಿ ನಾನು ಒಂಟಿ ಅಂತ ಭಾವಿಸದಿರು ನಾನಿದ್ದೇನೆ. ನೀನು ಧರಿಸಿರುವ ವಸನ ಆಭರಣಗಳ ಆಧಾರದಲ್ಲಿ ನೀನವರವಳು ಆಡ್ಡೆ ಎನ್ನುವುದನ್ನು ಗುರುತಿಸಿಕೊಂಡಿದ್ದೇನೆ. ತಾರಕ ಮಂತ್ರವನ್ನು ಧರಿಸಿದಾರ ಅವರು ಯಾರಮ್ಮ ನೀನು? ಯಾರು? ವಾಲ್ಮೀಕಿ ಮಹರ್ಷಿಗಳೇ, ನೀವಾಡಿದಂತಹ ಮಾತುಗಳನ್ನು ಕೇಳಿದಾಗ ಸದ್ಯಕ್ಕೆ ಧೈರ್ಯ ಮನಸ್ಕನಾದೆ. ಇಲ್ಲದೆ ಇದ್ರೆ ಅದು ಈ ರೂಪವನ್ನು ಅರ್ಥಾತ್ ಈ ವೇಷವನ್ನು ಕಂಡಾಗ ಹುಲಿ
ಮನೆಯ ಹಾಗೆ ಹೆದರಿ ಹೋದವಳು ನಾನು. ಬೇಸರದೆ ಇದಕ್ಕೆ ಕಾರಣವೂ ಇದೆ ನಮ್ಮ ಮುನಿಪೋತ್ತಮ. ಇನ್ನೊಂದು ಸಂದರ್ಭದಲ್ಲಿ ಇದೇ ರೀತಿಯ ವೇಷವನ್ನು ಕಂಡು ಮೋಸ ಹೋದವಳು ನಾನು. ಹಾಗಾಗಿ ಈ ಸ್ಥಿತಿಗೆ ನಾನು ಬದ್ಧರಾದೆ. ನನ್ನ ವಿಚಾರವನ್ನು ಕೇಳುತ್ತಿರುವವರು ಮಹರ್ಷಿಗಳಾದಂತಹ ವಾಲ್ಮೀಕಿಗಳು ಅಂತ ತಿಳಿದಾಗ ಸಮಾಧಾನವಾಯಿತು. ನೀವೇ ಕೇಳಿದಂತಹ ಪ್ರಶ್ನೆಯನ್ನು ಉತ್ತರಿಸುವುದಕ್ಕೆ ಮುಂದಾಗುತ್ತಿರುವಂತಹ ಈ ಹೊತ್ತಿನಲ್ಲಿ ನನ್ನ ಹೃದಯಸ್ಥದಲ್ಲಿ ಮಡುಗಟ್ಟಿರುವಂತಹ ನೋವುಗಳೆಲ್ಲವೂ ಕಣ್ಣೀರ ದಾರಿಯಂತೆ ಈ ಭೂಮಿಗೆ ಸುರಿಯುತ್ತಾ ಇದೆ. ಸುರಿಯುತ್ತಿರುವಂತಹ ಕಣ್ಣೀರ ಒಂದೊಂದೇ ಹನಿಗಳನ್ನೇ ಮಣಿಗಳನ್ನಾಗಿಸಿ ಆ ಮೂಲಕವಾಗಿ ಮಾಲೆಯನ್ನಾಗಿಸಿ ಇದೋ ಶೋಕದ ಮಾಲೆಯನ್ನೇ ನಿಮ್ಮ ಪಾದತಲಕ್ಕೆ ಒಪ್ಪಿಸುತ್ತಾ ಇದ್ದ ಭಕ್ತಿಯಾದ ಹಣೆಯನ್ನು ಒಪ್ಪಿಸುತ್ತಾ ಇದ್ದೇನೆ ಪ್ರಭು. ಅರಮನೆಗೆ ತಾವು ಬರುತ್ತಿದ್ದರೆ ವಿಶೇಷವಾದಂತಹ ಪೂಜೆ ಪುರಸ್ಕಾರಗಳಿಂದ ತಮ್ಮನ್ನು ಸಂತೈಸುತ್ತಿದ್ದೇನೆ. ಆ ಯೋಗ ಭಾಗ್ಯದಿಂದ ನಾನು ವಂಚಿತನಾಗಿದ್ದೇನೆ ಪ್ರಭು. ವಾಲ್ಮೀಕಿ ಮಹರ್ಷಿಗಳೇ, ಯಾರಮ್ಮ ಎಂಬುದಾಗಿ ಪ್ರಶ್ನೆಯನ್ನು ಕೇಳುತ್ತಿದ್ದೀರಾ? ಆಗುವುದಕ್ಕೆ ಒಂದು ನಾಡನ್ನು ಆಡುವಂತಹ ಅರಸನ ಪತ್ನಿ ಅರ್ಥಾತ್ ಸಾಮ್ರಾಜ್ಞಿ ನಾನಾಗಿದ್ದೇನೆ. ಯಾರೆಂಬುದಾಗಿ ಪ್ರಶ್ನೆ ಬೇಡ. ವಿಶೇಷವಾದಂತಹ ಸೂರ್ಯವಂಶದಲ್ಲಿ ಹುಟ್ಟಿದ ದಶರಥ ಚಕ್ರವರ್ತಿಯ ಸೊಸೆ ನಾನು. ರಘುವತ್ತಮ ರಾಮಚಂದ್ರ ಮರ್ಯಾದ ಪುರುಷೋತ್ತಮ ಎಂಬಂತಹ ನೆಗಲ್ತೆಯನ್ನು ಪಡೆದಂತಹ ಶ್ರೀರಾಮನ ಮಡದಿ ಸೀತೆಯೇ ನಾನು. ಕಲ್ಪನೆಯ ಅನುಪಮವಾದ ಆದಿತ್ಯ ವಿಲಾಸವು ಕಾಮಧೇನುವಿನ ಕೆಚ್ಚಲಿನಲ್ಲಿ ವಿಷದ ಸೋನೆಯು ಸುರಿಯುವುದಕ್ಕೆ ಪ್ರಾರಂಭವಾಯಿತೆ. ಸಿಹಿಯಾದ ಹಣ್ಣುಗಳನ್ನು ಕೊಡುತ್ತಿದ್ದ ಇನವಂಶವೆಂಬ ಮಹಾವೃಕ್ಷದಲ್ಲಿ ಕಹಿ ಫಲವೊಂದು ಮೂಡಿ ಹೋಯಿತೆ. ವಿಧಿಯ ಹಂಚಿಕೆಯನ್ನು ಅರಿಯುವುದಕ್ಕೆ ಯಾರಿಂದ ಸಾಧ್ಯ? ನಾನೇಕೆ ನನಗೇ ಪ್ರಶ್ನಿಸಿಕೊಳ್ಳಬೇಕು?
ಕಾವ್ಯದಲ್ಲಿ ನಿನ್ನ ರಮಣವನ್ನೇ ನಾಯಕನಾಗಿ ಚಿತ್ರಿಸಿದ್ದೆ ನಾನು. ನಿನ್ನನ್ನೇ ನಾಯಕಿಯನ್ನಾಗಿ ಚಿತ್ರಿಸಿದ್ದೆ. ನನ್ನ ಕಾವ್ಯ ನಾಯಕಿಯಾದ ನಿನಗೂ ಈ ದುಸ್ಥಿತಿ ಬಂತೆ ತಾಯೇ. ಧರ್ಮಜ್ಞನಾಗಿಯೂ ರಘುರಾಮ ಹೀಗೆ ಏಕೆ ವ್ಯವಹರಿಸಿದ ಅನ್ನೋದೇ ನನಗೆ ಅರ್ಥವಾಗುತ್ತಿಲ್ಲ. ವಸಿಷ್ಠ ವಿಶ್ವಾಮಿತ್ರರ ಗರಡಿಯಲ್ಲಿ ಪಕ್ವನಾದಂತಹ ರಘುರಾಮ ಹೀಗೂ ವ್ಯವಹರಿಸಿದನೆ. ಕಾವ್ಯವನ್ನು ರಚಿಸುವಲ್ಲಿ ನಾನು ಎಡವಿದ್ದೇನೆ, ಕಾವ್ಯ ನಾಯಕನನ್ನು ಆಯ್ಕೆ ಮಾಡುವಲ್ಲಿ ನಾನು ಎಡವಿದ್ದೇನೆ. ಅಮ್ಮ, ನಿನ್ನ ರಮಣನೇಕೆ ಈ ರೀತಿ ನೀತಿ ತಪ್ಪಿ ವ್ಯವಹರಿಸ್ತಾ ಇದ್ದ ಅಮ್ಮ? ಜೀವನದಲ್ಲಿ ಸಾಗಿ ಬರುತ್ತಿರುವಂತಹ ಪಥದಲ್ಲಿ ಅದು ಖ್ಯಾತನಾಮರೆನಿಸಿದವರು ಲೋಕ ಅಪವಾದಕ್ಕೆ ಅಂಜಬೇಕಾದದ್ದು, ಅಳುಕಬೇಕಾದದ್ದು ಇದ್ದದ್ದೇ ಸ್ವಾಮಿ. ಇಲ್ಲದಿದ್ದರೆ ವಿಶಾಲವಾದಂತಹ ಅರ್ಥವ್ಯಾಪ್ತಿಯಲ್ಲಿ ನನ್ನ ಗಂಡನಾದಂತಹ ಶ್ರೀರಾಮಚಂದ್ರ ರಾಜಾರಾಮನಾಗಿ ವ್ಯವಹರಿಸಬೇಕೇ ವಿನಃ ಸೀತಾರಾಮನಾಗಿ ವ್ಯವಹರಿಸಕೂಡದು ಎಂಬಂತಹ ಆ ಪ್ರಜ್ಞೆಯಿಂದ ಕೇಳಿ ಬಂದಂತಹ ಅಪವಾದಕ್ಕೆ ಅಂಜಿ ನನ್ನನ್ನು ಕಾಡಿಗೆ ಬಿಡುವಂತಹ ದೃಢ ನಿರ್ಧಾರವನ್ನು ಶ್ರೀರಾಮಚಂದ್ರನು ಮಾಡಿದ್ದಾನೆ ಎಂಬಲ್ಲಿಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಕಡುಪಾತಕೋಂಗೈದು ಪೆನ್ನಾಗಿ ಪುಟ್ಟಿದ್ದೆಷ್ಟೊಳು ಅಪರಾಧವಿದೆ. ನಾನು ಅಪರಾಧಿನಿ ಸ್ವಾಮಿ, ಶ್ರೀರಾಮಚಂದ್ರ ಅಪರಾಧಿ ಅಲ್ಲ. ಹಾಗಾಗಿ ನನ್ನ ಗಂಡನನ್ನು ದೂಷಿಸಬೇಡಿ, ಇನ್ನೊಂದು ಆತನ್ನು ಆಡಬಾರದು.
ಹೆತ್ತ ತಾಯಿಯಲ್ಲ, ಆದರೂ ನಿನ್ನನ್ನು ಅಮ್ಮ ಅಂತ ಸಂಬೋಧಿಸಿದೆ ನಾನು. ನಮ್ಮ ಸಂಸ್ಕೃತಿ 7ರ ಬಾಲೆ ಬಂದರೂ 70ರ ವೃದ್ಧೆ ಬಂದರೂ ಅಮ್ಮ ಅಂತ ಸಂಬೋಧಿಸುವ ಸಂಸ್ಕೃತಿ ನಮ್ಮದು. ಹೌದು ಸ್ವಾಮಿ. ನಿನ್ನ ಸದ್ಗುಣಗಳನ್ನು ವರ್ಣಿಸುವುದಕ್ಕೆ ನನಗೆ ಒಂದು ನಾಲಿಗೆ ಸಾಲದೆ ಹೋಯ್ತಮ್ಮ. ನನಗೆಂದೇನು 1000 ನಾಲಿಗೆಯುಳ್ಳ ಆದಿಶೇಷನಿಗೂ ಸಾಧ್ಯವಾಗಲಾರದು. ಉತ್ತಮ ಗುಣಗಳೇ ನಾರ್ಯಾಕೃತಿಯಿಂದ ತಳೆದು ಬಂತು ಅಂತ ಭಾವನೆ ಆಗ್ತಾ ಉಂಟು ನನಗೆ. ಸರಿಯಮ್ಮ, ಸದ್ಗುಣಿಯಾದಂತಹ ಹೆಣ್ಣು ಗಂಡನನ್ನು ದೂಷಿಸಲಾರಳು. ಕೂಡದು ಆಕ್ಷೇಪಿಸದೆ ಗಂಡನ ವ್ಯವಹಾರವನ್ನೆಲ್ಲ ಸಮರ್ಥಿಸುವ ಹೆಣ್ಣು ಉತ್ತಮವಾದ ಸ್ವರ್ಗವನ್ನು ಪಡೆಯಬಲ್ಲಳು ಅನ್ನೋದು ಶ್ರುತಿ ವಚನ. ಸಂತೋಷವಾಯಿತಮ್ಮ. ನಿನ್ನ ಕಣ್ಣೀರನ್ನು ಒರೆಸುವಂಥ ಭಾಗ್ಯವಾದರೂ ನನಗೆ ಬಂತಲ್ಲ. ಯೋಚಿಸಬೇಡ, ನಿನಗೆ ನಾನು ಆಶ್ರಯ ಕೊಡುವೆನಮ್ಮ. ಇಲ್ಲಿ ನಿನಗೆ ಯಾವುದಕ್ಕೂ ಕೊರತೆಯಾಗದು. ಪುಣ್ಯಾಶ್ರಮವನ್ನು ಕಂಡಾಗ ನಿನ್ನ ಕಣ್ಣುಗಳು ಪಾವನವ. ನನ್ನ ಶಿಷ್ಯಂದಿರ ವೇದಾಧ್ಯವನ್ನು ಕೇಳುವಾಗ ನಿನ್ನ ಕಿವಿಗಳಿಗೆ ತಂಪಾಗಲಿ ಅಮ್ಮ. ಸದಾ ಯಜ್ಞಾಸಕ್ತನಾಗುತ್ತೇನೆ ನಾನು. ಯಜ್ಞದ ಹವಿಯ ತಂಪನ್ನು ನಿನ್ನ ನಾಸಿಕವು ಆಘ್ರಾಣಿಸಲಿ. ಇಲ್ಲಿ ನಿನಗೆ ಯಾವುದೇ ಕೊರತೆಯಾಗದು. ತಂದೆಯಾಗಿಯೂ ತಾಯಿಯಾಗಿಯೂ ಗುರುವಾಗಿಯೂ ದೊರೆಯಾಗಿಯೂ ನಾನು ಕೊರೆಯುತ್ತೇನಮ್ಮ, ನಾನು ಕೊರೆಯುತ್ತೇನೆ ನಿನ್ನನ್ನು. ಸ್ವಾಮಿ, ಹೆಣ್ಣಾದವಳ ಪ್ರಥಮ ಹೆರಿಗೆ ತಾಯಿಯ ಮನೆಯಲ್ಲಿ ಆಗಬೇಕಂತೆ. ಮಣ್ಣಿನ ಮಗಳು ನಾನು. ಹುತ್ತದಿಂದಲೇ ಪುನರ್ಜನ್ಮವನ್ನು ಪಡೆದವರು. ಅರ್ಥಾತ್ ನಿಮಗೆ ಪುನರ್ಜನ್ಮ ಕೊಟ್ಟದ್ದು ಈ ಭೂಮಿಯೇ ತಾನೇ. ಭೂಮಿಯ ಮಗ ನೀವು. ಹುತ್ತದಿಂದ ಪುನರ್ಜನ್ಮವನ್ನು ಪಡೆದ ಕಾರಣವೇ ತಾವು ವಾಲ್ಮೀಕಿ ಮಹರ್ಷಿ. ನಿನಗೆ ಅಣ್ಣನಾಗಿ ಸಲಹುತ್ತೇನಮ್ಮ. ನನ್ನ ತಂದೆಯಾಗಿ, ನನ್ನ ತಾಯಿಯಾಗಿ, ಬಂಧುವಾಗಿ, ಸಹೋದರನಾಗಿ ನನ್ನನ್ನು ನೀವು ಆರೈಕೆ ಮಾಡುತ್ತೀರಿ ಅಂತಾದರೆ ಇದು ಸಂತೋಷವಾಗಿ